ಇಂದಿನ ದಿನ 4ನೇ ಏಪ್ರಿಲ್ 2020. ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ಏಕಾದಶಿ, ಶನಿವಾಸರಿ. ಇಂದಿನ ಈ ಏಕಾದಶಿಯ ಶುಭ ಗಳಿಗೆಯಲ್ಲಿ ನಮಗೆ ಭಗವಂತನು ಒಂದು ಅಪಾರವಾದ ಒಂದು ಸಂದರ್ಭವನ್ನು ನಿರ್ಮಿಸಿಕೊಟ್ಟಿದ್ದಾನೆ. ತನ್ನ ಈ ಲೀಲೆಯನ್ನು ಕೇಳಲಿಕ್ಕೆ ಅವನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಭಗವಂತ. ಅವನಲ್ಲಿ ಶ್ರದ್ಧಾ ಭಕ್ತಿಯಿಂದ ನಾವು ಬೇಡೋಣ. ನೀನು ಅರ್ಜುನನಿಗೆ ಇರ್ತಕ್ಕಂಥ ವಿಷಯಗಳು ಪ್ರತಿಯೊಂದು ನನಗೆ ಹೇಳ್ತಾ ಇದೆ ಅಂತ ನಾನು ತಿಳ್ಕೊಂಡು ನಿನ್ನಿಂದ ಈ ಆತ್ಮಜ್ಞಾನವನ್ನು ನಾನು ಪಡೆದು ಈ ಭವಸಾಗರವನ್ನು ಪಾರು ಮಾಡಲಿಕ್ಕೆ ನಿನ್ನಲ್ಲಿ ನಾನು ಶಕ್ತಿಯನ್ನು ಕೇಳ್ತಾ ಇದ್ದೇನೆ. ಹರಿ ಓಂ. ನಾವು ಎಲ್ಲರೂ ಶಾಪಿಂಗ್ ಮಾಡ್ತೀವಲ್ವಾ? 2 ತರದ ಶಾಪಿಂಗ್ ಇರುತ್ತೆ. ಒಂದು ವಿಂಡೋ ಶಾಪಿಂಗ್ ಇರುತ್ತೆ, ಇನ್ನೊಂದು ಜೆನ್ಯೂನ್ ಶಾಪಿಂಗ್ ಇರುತ್ತೆ. ವಿಂಡೋ ಶಾಪಿಂಗ್ ಅಂದ್ರೆ ಏನು? ಸುಮ್ಮನೆ ಹೋಗೋದು, ಒಂದು ಮಾಲಲ್ಲಾಗ್ಲಿ ಇಲ್ಲ ಅಂಗಡಿಗಳು ಬಜಾರ್ದಲ್ಲಿ ಹೋಗೋದು, ಅಲ್ಲಿ ಹೊರಗಡೆ ಏನಿರ್ತದೆ ಅದನ್ನ ನೋಡ್ಕೊಂತ ಹೋಗೋದು, ಯಾವ್ದಾದ್ರು ಇಂಟ್ರೆಸ್ಟ್ ಬಂದ್ರೆ ಒಳಗೆ ಹೋಗೋದು. ಅದು ನಮ್ಮ ಶಾಪಿಂಗ್ ಲಿಸ್ಟ್ ಅಲ್ಲಿ ಇರೋದೇ ಇಲ್ಲ ಅದು. ಸೊ ಅದು ವಿಂಡೋ ಶಾಪಿಂಗ್ ಆಯ್ತು. ಇನ್ನೊಂದೇನಿದೆ, ಜೆನ್ಯೂನ್ ಶಾಪಿಂಗ್. ಅದು ನಮ್ಮ ಹತ್ರ ಒಂದು ಲಿಸ್ಟ್ ಇರುತ್ತೆ. ಆ ಲಿಸ್ಟ್ ಪ್ರಕಾರ ನಮಗೆ ಯಾವ್ಯಾವ ಅಂಗಡಿಗೆ ಹೋಗ್ಬೇಕಂತಾನು ನಾವು ಶಾರ್ಟ್ ಲಿಸ್ಟ್ ಮಾಡಿರ್ತೀವಿ. ಅಲ್ಲಿ ಏನ್ ತಗೋಬೇಕು ಅಂತಾನು ಆ ಲಿಸ್ಟಿನ ಪ್ರಕಾರ ಹೆಚ್ಚಿನ ಡೀಟೇಲ್ಸ್ ಇಂದ ನಾವು ಶಾಪಿಂಗ್ ಮಾಡ್ತೇವೆ. ಇಲ್ಲಿ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ ಕಮ್ಮಿ ಸಮಯ ಇದೆ ಅನ್ಕೊಳ್ಳಿ. ಎಸ್ಪೆಷಲಿ ಏರ್ಪೋರ್ಟ್ ಅಲ್ಲಿ ಕೆಲವು ಸರ್ತಿ ಲಾಸ್ಟ್ ಮಿನಿಟ್ ಶಾಪಿಂಗ್ ಆಗುತ್ತಲ್ಲ, ಅಥವಾ ಬೇರೆ ಹೊರಗಡೆ ಆದ್ರೂ ಬಹಳ ಕಮ್ಮಿ ಸಮಯ ಇರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಮನಸ್ಸಿನಲ್ಲಿ ಕ್ಲಿಯರ್ ಮಾಡ್ಕೊಂಡಿರ್ತೀವಿ, ಈ ಅಂಗಡಿಗೆ ಹೋಗ್ಬೇಕು, ಇದನ್ನ ಕೇಳಬೇಕು, ಟಕ್ ಅಂತ ತಗೊಂಡು ಪ್ಯಾಕ್ ಮಾಡಿ ಹೊರಗೆ ಬರ್ಬೇಕಷ್ಟೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಂದು ಪ್ಯಾಂಟಿಂಗ್ ತಗೋಬೇಕಂದ್ರೆ ಟ್ರೌಸರ್ ಮೆಟೀರಿಯಲ್ ತಗೋಬೇಕು, ಸೀದಾ ರೇಮಂಡ್ ಶೋರೂಮ್ಗೆ ಹೋಗೋದಿದೆ. ಅವನಿಗೆ ಹೋಗಿ, ನೋಡಪ್ಪ ನನಗೆ ನೀನು ಈ ಬ್ಲೂ ಕಲರು ಸ್ಟ್ರೈಪ್ಸ್ ಅಲ್ಲಿ 800-1000 ರೂಪಾಯಿ ಪರ್ ಮೀಟರ್ ರೇಂಜ್ ಅಲ್ಲಿ ಬರ್ತಕ್ಕಂಥದ್ದು ತೋರಿಸು. ಅವನು ಅಲ್ಲಿ ಇಮಿಡಿಯೇಟ್ಲಿ ಬ್ಲೂ ಕಲರ್ ಟಕ 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 ತೆಗೆದು ತೋರಿಸ್ತಾನೆ. ಆಯ್ತಪ್ಪ ಇದು ಪ್ಯಾಕ್ ಮಾಡು ಅಂತ ಹೊರಡ್ತೀವಿ. ಹೇಗೆ ನಮ್ಮಲ್ಲಿ ಒಂದು ನಿರ್ಧಾರ ಆಗಿದೆ, ನಾವು ಇದನ್ನ ಈ ರೀತಿ ಪಡಿಬೇಕು ಅಂತ ನಾವೊಂದು ಗೋಲ್ ಸೆಟ್ಟಿಂಗ್ ಮಾಡಿದೀವಲ್ವಾ, ನಮ್ಗೆ ಟಾರ್ಗೆಟ್ ಇದೆ. ಅಲ್ಲಿ ಹೋಗಿ ನಾವು ಟೈಮ್ ಪಾಸ್ ಮಾಡೋದಿಲ್ಲ, ಯಾಕಂದ್ರೆ ನನ್ನ ಹತ್ರ ಕಮ್ಮಿ ಸಮಯ ಇದೆ, 10 ನಿಮಿಷ ಇದೆ ಅಂದ್ರೆ ಇದೆಲ್ಲ 10 ನಿಮಿಷದಲ್ಲಿ ಆಗ್ಬೇಕು. ಸೊ ಇಂಥ ಪರಿಸ್ಥಿತಿಯಲ್ಲಿ 10 ನಿಮಿಷದಲ್ಲಿ ಆಗ್ಬೇಕಂದ್ರೆ ಏನಾಗ್ಬೇಕು, ನಮ್ ಫೋಕಸ್ಸು ಮತ್ತೆ ಅದರ ಪ್ರತಿ ಏನೊಂದು ಕಾರ್ಯ ಇದೆ, ಎಕ್ಸಿಕ್ಯೂಷನ್ ಏನಿದೆಯಲ್ಲ, ಅದು ಬಹಳ ಪ್ರಿಸೈಸ್ ಆಗಿರ್ಬೇಕು. ಸೊ ಹಾಗೆ ಇವಾಗ ಇಲ್ಲಿ ನಮ್ಮ ಗೋಲ್ ಏನು, ನಮ್ಮ ಟಾರ್ಗೆಟ್ ಏನು? ನಮ್ಮ ಟಾರ್ಗೆಟ್ ಆತ್ಮಜ್ಞಾನ ಪಡೆಯೋದು, ಸೆಲ್ಫ್ ರಿಯಲೈಸೇಷನ್. ನನ್ನ ನಿಜವಾದ ಒಂದು ಸ್ವರೂಪವನ್ನು ನಾನು ತಿಳ್ಕೊಳ್ಳೋದೇ ನನ್ನ ಒಂದು ಇಲ್ಲಿ ಟಾರ್ಗೆಟ್ ಆಗಿದೆ, ನನ್ನ ಧ್ಯೇಯ ಆಗಿದೆ. ಸೊ ಅದಕ್ಕಾಗಿ ನಮ್ಮ ಹತ್ರ ಸಮಯ ಇಲ್ಲ. ಯಾರಿಗ್ ಗೊತ್ತು ಎಷ್ಟಿದೆ ಅಂತ ಸಮಯ ನಮ್ಮ ಹತ್ರ? ಈ ಗಳಿಗೆ ಇದೆ, ಅದೇ ಸತ್ಯ. ಮುಂದಿನ ಗಳಿಗೆ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಭಗವಂತನಲ್ಲಿ ಏನ್ ಕೇಳ್ತಾ ಇದೀವಿ, ಆಯ್ತಪ್ಪ ನನಗೆ ಎಷ್ಟು ನನ್ನ ಹತ್ರ ಏನ್ ಸಮಯ ಇದೆ ಗೊತ್ತಿಲ್ಲ, ಈ ಇದ್ದ ಸಮಯದಲ್ಲಿ ನಾನು ನಿನ್ನನ್ನು ಏಕಾಗ್ರತೆಯಿಂದ ಭಕ್ತಿಯಿಂದ ನಾನು ನಿನ್ನ ಒಂದು ನುಡಿಗಳನ್ನ ಅರ್ಥ ಮಾಡ್ಕೊಂಡು ಇದನ್ನ ನನ್ನ ನಿಜ ಜೀವನದಲ್ಲಿ ನಾನು ಅಳವಡಿಸಿ ನಿಜ ಜೀವನದಲ್ಲೂ ಸುಖ ಸಂತೋಷ ಪಡೆದು ಕೊನೆ ಕಾಲಕ್ಕೆ ನಾನಿನ್ನ ಪಾದವನ್ನು ಸೇರುತ್ತೇನೆ. ಆ ರೀತಿ ನಾನು ಮಾಡುವಂತೇಳಿ. ಸೊ ಟಾರ್ಗೆಟ್ ಸೆಟ್ಟಿಂಗ್, ಗೋಲ್ ಸೆಟ್ಟಿಂಗ್ ಇದು ಬಹಳ ಇಂಪಾರ್ಟೆಂಟ್. ಮತ್ತೆ ನಮ್ಮ ಟಾರ್ಗೆಟ್ ಇವಾಗ ಏನಂತ ನಮಗೆ ಗೊತ್ತಾಯ್ತು. ಇದ್ರ ಬೆನಿಫಿಟ್ ಏನು ಅಂತ ನಾವು ನೋಡೋಣ ಒಂದ್ಸರ್ತಿ. ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅಂದ್ರೇನು?
ಈ ನಮ್ಮಲ್ಲಿ ಇರ್ತಕ್ಕಂಥ ದುಃಖಗಳು ಅದರದ್ದು ನಿವೃತ್ತಿ ಆಗುತ್ತೆ. ಅಂದ್ರೇನು, ದುಃಖಗಳು ಹೊರಟೋಗುತ್ತೆ. ಪರಮಾನಂದವನ್ನು ನಾವು ಪ್ರಾಪ್ತಿ ಮಾಡ್ತೀವಿ. ಯಾವಾಗ? ಈ ಆತ್ಮಜ್ಞಾನ ಬಂದಾಗೆ. ಅಲ್ಲಿವರೆಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವು ನಿಮ್ಮ ನಾನ್ ಐಡೆಂಟಿಫಿಕೇಶನ್ ಆಫ್ ಬಾಡಿ ಅಂಡ್ ಮೈಂಡ್, ಅಂದ್ರೆ ಯಾವ್ದು ನಿಮ್ಮದು ಅಲ್ಲನೋ ಅದನ್ನ ನೀವು ನಂದು ಅಂತ ಅನ್ಕೊಂಡು ನೀವು ಎಲ್ಲಿವರೆಗೂ ಇರ್ತೀರೋ ಅಲ್ಲಿವರೆಗೂ ನಿಮಗೆ ಸುಖ ಇಲ್ಲ. ಸತ್ಯ ಏನಿದೆ ಅದನ್ನ ನೀವು ಯಾವಾಗ ಆಲಂಗಿಸ್ತೀರೋ ಅವಾಗ ನಿಮಗೆ ಸುಖ ಸಿಗುತ್ತೆ. ಹೇಗೆ ನಾವು ನಿನ್ನೆ ಮಾತಾಡಿದ್ವಿ, ಹ್ಯೂಮನ್ ಬಾಡಿ ಬಗ್ಗೆ ನಾನು ನಿಮ್ಗೆಲ್ಲ ಡೀಟೇಲ್ಸ್ ನಿನ್ನೆ ಕೊಟ್ಟೆ. ನಾನು ಅದನ್ನ ವಿಚಾರ ಮಾಡಿ ನೋಡಿ. ಈ ಜೀವ ಹುಟ್ಟಿದ ಹೇಗೆ, ಇದು ಪ್ರತಿನಿತ್ಯ ದಿನನಿತ್ಯ ಇದು ಸಸ್ಟೆನೆನ್ಸ್, ಅಂದ್ರೆ ಯಾವ ರೀತಿ ಇದು ದೇಹ ಬೆಳೀತಾ ಇದೆ, ಆಮೇಲೆ ಕೊನೆಗೆ ಒಂದು ಕಾಲಕ್ಕೆ ಯಾವ ರೀತಿ ದೇಹ ಹೋಗುತ್ತೆ, ಇದೇನಾದ್ರೂ ನಮ್ಮ ಕೈಯಲ್ಲಿದೆಯಾ? ಒಂದಾದ್ರೂ ವಿಷಯ ಈ ಕೈಯಲ್ಲಿದೆಯಾ? ನೀವು ಆಲೋಚನೆ ಮಾಡಿ. ನನಗೆ ಇಲ್ಲ, ನಾನು ನಿದ್ದೆ ಮಾಡೋದಿಲ್ಲ ಅಂತ ಒಂದು ಡಿಸೈಡ್ ಮಾಡ್ರಿ. ಎಲ್ಲಿವರೆಗೂ ನೀವು ನಿದ್ದೆ ಮಾಡ್ಲಾರ್ದೆ ಇರ್ತೀರಿ? 1 ದಿನ, 2 ದಿನ, 3 ದಿನ ಇರ್ಬೋದು. ಆಮೇಲೆ ಏನಾಗುತ್ತೆ, ನಿಮ್ಗೆ ಗೊತ್ತಾಗ್ಲಾರ್ದೆ ನಿದ್ದೆ ಆಗುತ್ತೆ. ನಿದ್ದೆ ನಮ್ಮ ಕಂಟ್ರೋಲ್ ಅಲ್ಲಿಲ್ಲ, ಹಸಿವು ನಮ್ಮ ಕಂಟ್ರೋಲ್ ಅಲ್ಲಿಲ್ಲ. ಈ ದೇಹ ಏನ್ ನಡೀತಾ ಇದೆ, ಹಾರ್ಟ್ ಪಂಪಿಂಗ್ ಆಯ್ತು, ರೆಸ್ಪಿರೇಷನ್ ಆಯ್ತು, ಡೈಜೆಷನ್ ಆಯ್ತು, ಎಕ್ಸ್ಕ್ರೀಷನ್ ಆಯ್ತು, ಏನಾದ್ರೂ ಯಾವ್ದಾದ್ರೂ ನಮ್ಮ ಕಂಟ್ರೋಲ್ ಅಲ್ಲಿ ಇದೆಯಾ? ಯಾವುದು ಇಲ್ಲ. ಇಂಥ ಒಂದು ದೊಡ್ಡ ಅದ್ಭುತವಾದ ಒಂದು ದೇಹ, ಅದನ್ನ ನಾವೇನ್ ಮಾಡಿದೀವಿ ಇವತ್ತು, ನಂದು ಅಂತ ನಾವ್ ಹೇಳಿದೀವಿ. ನಮ್ಮಷ್ಟು ದೊಡ್ಡ ಕಳ್ರು ಯಾರನ್ನಿದಾರ? ಕಂಪ್ಲೀಟ್ ಎನ್ಕ್ರೋಚ್ಮೆಂಟ್. ವಿಚಾರ ಮಾಡಿ ನೋಡಿ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಇವಾಗ? ಹೌದು, ಯಾವುದೋ ಒಂದು ಶಕ್ತಿ ಈ ದೇಹದಲ್ಲಿದೆ. ಆ ಶಕ್ತಿ ಈ ದೇಹನ ಹುಟ್ಟಿಸ್ತು, ಆ ಶಕ್ತಿ ಈ ದೇಹವನ್ನು ಚಲನೆ ಮಾಡ್ತಾ ಇದೆ. ಅಂಡ್ ಅದೇ ಶಕ್ತಿ ಒಂದಿನ ಏನಿದೆ ಈ ದೇಹಕ್ಕೆ ಅಂತ ಕಾಣಿಸುತ್ತೆ ಅಂತ ಇದು ನಾವು ತಿಳ್ಕೋಬೇಕಲ್ವಾ? ನಮ್ಮಲ್ಲಿ ಏನೊಂದು ಅಹಂಭಾವ ಇದೆ, ಇದು ನಂದು, ನಾನ್ ಮಾಡ್ತಾ ಇದ್ದೀನಿ, ನಾನು ಹೀಗ್ ಮಾಡ್ತೀನಿ, ಹಾಗ್ ಮಾಡ್ತೀನಿ, ನಾನು ಇಷ್ಟು ಸಾಧನೆ ಮಾಡಿದೆ, ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ಎಲ್ಲ ಸುಳ್ಳು. ಆ ಒಂದು ಚೈತನ್ಯ ಶಕ್ತಿ ಇರೋದ್ರಿಂದ ನಮ್ದು ಜೀವನ ಇವತ್ತು ನಡೀತಾ ಇದೆ. ಇದು ನಮಗೆ ಮೊದಲು ಸ್ಪಷ್ಟ ಆಗ್ಬೇಕು. ಆಮೇಲೆ ಏನು, ಮತ್ತೆ ನಾವು ಯಾವ ರೀತಿ ಜೀವನ ಮಾಡ್ಬೇಕು ಅಂತ ನಿನ್ನೆ ನಾವು ವಿಚಾರ ಮಾಡಿದ್ವಿ. ವಿಟ್ನೆಸ್ ಆಗ್ರಿ, ಸಾಕ್ಷಿಯಾಗಿ ನೋಡ್ರಿ. ನೀವು ಆಸ್ ಅನ್ ಅಬ್ಸರ್ವರ್ ನೋಡ್ರಿ. ಇದು ಏನಂದ್ರೆ ಇದೇ ಎಕ್ಸಸೈಸ್. ಇದು ಇಲ್ಲೇ ನಮ್ಗೇನಿದೆ, ಆತ್ಮಜ್ಞಾನಕ್ಕೆ ಇದಕ್ಕೆ ಮಾರ್ಗ ಇದು ಒಂದೇ. ನೀವು ನಿಮ್ಮ ದೇಹ ನಂದು ಅಂತ ಅನ್ಕೊಂಡು ನಾವೇನ್ ಜೀವನ ಮಾಡ್ತಾ ಇದೀವಿ ಅದನ್ನ ನಾವು ತಿದ್ದುಪಡಿ ಮಾಡ್ಬೇಕು. ಡಿಫಾಲ್ಟ್ ಸೆಟ್ಟಿಂಗ್ ಏನಿದೆ, ಇವಾಗ ನಿಮಗೆ ಮೊಬೈಲ್ ಬರ್ತಿದ್ದಂಗೆನೆ ಅವ್ರು ಯಾವ್ದೋ ಒಂದು ಮ್ಯೂಸಿಕ್ ಟೋನ್ ಹಾಕಿರ್ತಾರೆ, ಈ ವಾಲ್ಯೂಮ್ ಯಾವ್ದೋ ಲೆವೆಲ್ಗೆ ಒಂದು ಅಡ್ಜಸ್ಟ್ ಮಾಡಿರ್ತಾರೆ, ಇನ್ನು ಯಾವ್ದೋ ಒಂದು ಸ್ಕ್ರೀನ್ ಶಾಟ್ ಏನಿದೆ ಅದು ಬ್ಯಾಕ್ ಗ್ರೌಂಡ್ ಪಿಕ್ಚರ್ ಹಾಕಿರ್ತಾರೆ. ಅವೆಲ್ಲ ಡಿಫಾಲ್ಟ್ ಸೆಟ್ಟಿಂಗ್ ಅಂತೀವಿ ಅದಕ್ಕೆ. ಅದು ಮೊಬೈಲ್ ಜೊತೆಗೆ ಬಂದ್ಬಿಡುತ್ತೆ ಅದು. ಆಮೇಲೆ ನೀವೇನ್ ಮಾಡ್ಬೋದು, ನೀವು ರಿಂಗ್ ಟೋನ್ ಚೇಂಜ್ ಮಾಡ್ಬೋದು, ವಾಲ್ ಪೇಪರ್ ಚೇಂಜ್ ಮಾಡ್ಬೋದು, ನಿಮ್ ಮ್ಯೂಸಿಕ್ ಟೋನ್, ಕಾಲರ್ ಟೋನ್, ಟ್ಯೂನ್ ಚೇಂಜ್ ಮಾಡ್ಬೋದು. ಇವೆಲ್ಲ ಏನು ಸೆಟ್ಟಿಂಗ್ ನೀವು ಚೇಂಜ್ ಮಾಡ್ತೀರಲ್ಲ, ಸೆಟ್ಟಿಂಗಿಗೆ ಹೋಗಿ ನೀವು ಹೇಗೆ ಚೇಂಜ್ ಮಾಡ್ತೀರಿ, ಹಾಗೇನೆ ಭಗವಂತ ತನ್ನ ಮಾಯಾಶಕ್ತಿಯಿಂದ ಈ ಅನಾತ್ಮ ಅಂದ್ರೆ ಯಾವ್ದು ಆತ್ಮ ಅಲ್ವೋ ಅದನ್ನ ದೇಹ, ಬುದ್ಧಿ ಇದೆಲ್ಲ ಏನೈತೆ ನಾನು 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 ಅಂತ ನಮಗೆ ತುಂಬಿದಾನೆ. ಅದನ್ನ ಆತ್ಮೇ ನಮ್ಗೆ ಇವಾಗ ಒಂದು ಅವಕಾಶ ಕೊಡ್ತಾ ಇದ್ದಾನೆ. ನೋಡಪ್ಪ, ನೀನ್ ಸೆಟ್ಟಿಂಗ್ಸ್ಗೆ ಹೋಗಿ ಈ ರೀತಿ ಸ್ಟೆಪ್ಸ್ ಅಲ್ಲಿ ನೀನು ಚೇಂಜ್ ಮಾಡೋ, ನಿನ್ ಸೆಟ್ಟಿಂಗ್ಸ್ ಡಿಫಾಲ್ಟ್ ಮೋಡ್ನ ಚೇಂಜ್ ಮಾಡೋ ಅಂತ ನಮ್ಗೆ ಈ ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಇವತ್ತು ನಾವೇನೆಲ್ಲ ಹೊರಗಡೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ತಾ ಇದೀವಿ, ನಾವು ಮಾಡ್ಬೇಕಾದ್ದು ಇಲ್ಲಿ ಮೆಂಟಲ್ ಡಿಸ್ಟೆನ್ಸಿಂಗ್. ಏನಪ್ಪ ಮೆಂಟಲ್ ಡಿಸ್ಟೆನ್ಸಿಂಗ್? ನಿಮ್ಮ ಮನಸ್ಸು ಮತ್ತು ಮನಸ್ಸನ್ನು ನೋಡ್ತಕ್ಕಂಥ ಆ ಒಂದು ಚೈತನ್ಯ ಶಕ್ತಿ, ಆ ಸಾಕ್ಷಿ, ಅದನ್ನ ನೀವು
ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕದು ನಿಮ್ಗೆ. ಕಷ್ಟ ಏನಲ್ಲ ಇದು, ಇದಕ್ಕೆ ಸತತ ಪ್ರಾಕ್ಟೀಸ್ ಬೇಕಷ್ಟೆ. ನಿಮಗೆ ನಾನು ಒಂದು ಸಿಂಪಲ್ ಎಕ್ಸಸೈಸ್ ಕೊಡ್ತೀನಿ ಇವಾಗ. ಇದನ್ನೆಲ್ಲರೂ ಒಟ್ಟಿಗೆ ಮಾಡೋಣ ಇವಾಗ. ಎಕ್ಸಸೈಸ್ ನಿಮಗೆ ಗೊತ್ತಾಗತ್ತೆ. ಇವಾಗ ಎದುರಿಗೆ ನಿಮ್ಗೊಂದು ವಸ್ತು ಕಾಣಿಸ್ತಾ ಇದೆ. ಏನಿದೆ? ಓಕೆ, ನಿಮ್ಮ ಹತ್ರ ಒಂದು ಮೊಬೈಲ್ ಇದೆಯಾ ನಿಮ್ಮ ಎದುರಿಗೆ? ಮೊಬೈಲ್ನ ನೀವು ಯಾವ ರೀತಿ ನೋಡ್ತಾ ಇದ್ದೀರಿ? ಮೊಬೈಲ್ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತು? ನೀವು ಕಣ್ಣಿನಿಂದ ನೋಡ್ತಾ ಇದ್ದೀರಿ. ಕಣ್ಣಿನಿಂದ ನೋಡಿರ್ತಕ್ಕಂಥ ಮೊಬೈಲ್ನ ಏನಾಯ್ತು ಇವಾಗ? ಕಣ್ಣು ಮೊಬೈಲ್ ಎರಡು ಒಂದೇ ಆಯ್ತಾ? ಇಲ್ಲ. ಯಾವ ವಸ್ತುನ ನೀವು ನೋಡ್ತಿರೋ ಆ ವಸ್ತು ಬೇರೆ, ಕಣ್ಣು ಬೇರೆ ಅಲ್ವಾ? ಇದು ಇಷ್ಟುವರೆಗೆ ಅರ್ಥ ಆಯ್ತಲ್ಲ ನಮಗೆ? ಯಾವುದೇ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇಲ್ಲ ನಿಮ್ಮ ಪಕ್ಕದಲ್ಲಿ ಯಾರು ಕೂತಿದಾರೆ ಅದಾಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಇನ್ನೊಂದು ಪುಸ್ತಕ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲ ನೀವು ನೋಡ್ತಾ ಇದ್ದೀರಾ. ಅದೂನು ಮತ್ತು ಕಣ್ಣು ಬೇರೆ. ಇವಾಗ ಕಣ್ಣನ್ನು ಕೂಡ ಒಂದು ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಅಂಶ ನೋಡ್ತಾ ಇದೆ. ಏನದು? ಮನಸ್ಸು. ಹೇಗೆ ಗೊತ್ತಾಗುತ್ತೆ ನಮಗೆ ಕಣ್ಣನ್ನ ಮನಸ್ಸು ನೋಡ್ತಾ ಇದೆ ಅಂತೇಳಿ? ನನಗೆ ಕಾಣಿಸ್ತಾ ಇದೆಯಪ್ಪ, ನನಗೆ ಕಾಣಿಸ್ತಾ ಇಲ್ಲಪ್ಪ, ನನ್ನ ಕಣ್ಣು ಮಂದಾಗಿದೆ, ನನ್ನ ಕಣ್ಣು ಇವಾಗ ಚುರುಕಾಗಿದೆ, ನನ್ನ ಕಣ್ಣು ಸುಸ್ತಾಗಿದೆ. ಇದೆಲ್ಲ ಯಾರು ಹೇಳ್ತಾ ಇದ್ರೆ ಇದನ್ನ? ಇದು ಮನಸ್ಸು ಹೇಳ್ತಾ ಇದೆ. ಅಂದ್ರೆ ಏನಾಯ್ತು? ಮನಸ್ಸು ಬೇರೆ ಆಯ್ತು, ಕಣ್ಣು ಬೇರೆ ಆಯ್ತು. ಇವೆಲ್ಲ ಆಬ್ಜೆಕ್ಟ್ಸ್ ಇವೆಲ್ಲ. ಇವಾಗ ಇನ್ನೂ ಒಂದು ಸ್ಟೆಪ್ ಹಿಂದಕ್ಕೆ ಹೋಗೋಣ. ಮನಸ್ಸನ್ನು ಕೂಡ ನೋಡ್ತಕ್ಕಂತ ಒಂದು ಶಕ್ತಿ ಇದೆ ನಮ್ಮಲ್ಲಿ. ವಿಚಾರ ಮಾಡಿ. ಏನು? ಹೇಗೆ ಗೊತ್ತಾಗತ್ತೆ ನಿಮಗೆ ಮನಸ್ಸು ಏನೋ ಒಂದು ಶಕ್ತಿ ನೋಡ್ತಾ ಇದೆ ಅಂತೇಳಿ? ನನಗೆ ಸಂತೋಷ ಆಗಿದೆ, ನನಗೆ ಇವಾಗ ದುಃಖ ಆಗಿದೆ, ನನಗೆ ಇವಾಗ ಸಿಟ್ಟು ಬಂದಿದೆ, ನನಗೆ ಇವಾಗ ಕರುಣೆ ತುಂಬಿದೆ. ಇದು ಯಾರು? ಹೇಗೆ ಗೊತ್ತಾಗತ್ತೆ ಇದೆಲ್ಲ? ಇದೆಲ್ಲ ಏನಿದೆ, ಆ ಒಂದು ಚೈತನ್ಯ ಶಕ್ತಿ ಏನ್ ನಮ್ಮಲ್ಲಿ ಇದೆಯಲ್ಲ, ಅದು ಮನಸ್ಸನ್ನ ನೋಡ್ತಾ ಇದೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂತ ನಿನ್ನೆ ನಾವು ವಿಚಾರ ಮಾಡಿದ ಪ್ರಕಾರ, ನಾವು ಹೇಗೆ, ನಾನು ನಿನ್ನೆ ನಿಮಗೆ ನಟ ಮತ್ತೆ ನಟಿಯವ್ರದ್ದೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ನಾವು ಆ ಒಂದು ಪರಿಸ್ಥಿತಿ, ನಾನೇನಪ್ಪ, ನನ್ನ ಶುದ್ಧ ಚೈತನ್ಯ ಶಕ್ತಿ ನನ್ನಲ್ಲಿ ಏನಿದೆ ಅದು ನನ್ನ ನಿಜ ಸ್ವರೂಪ. ಈ ಮನಸ್ಸು ದೇಹ ಇದೆಲ್ಲ ಏನಿದೆ ಟೆಂಪರರಿ, ಇವತ್ತಿದೆ ನಾಳೆ ಇಲ್ಲ. ನಾನು ಈ ಮನಸ್ಸು ದೇಹ ನಾನು ಅನ್ಕೊಂಡ್ರೆ ನಾನು ಮತ್ತೆ ಏನಿದೆ ಸಂಸಾರದಲ್ಲಿ ಇದ್ದಂಗೆನೆ. ಮತ್ತೆ ನನ್ನ ಜೀವ ಹೋಗುತ್ತೆ, ಮತ್ತೆ ಇನ್ನೊಂದು ದೇಹಕ್ಕೆ ಹೋಗುತ್ತೆ, ಮತ್ತೆ ಜೀವ ಹೋಗುತ್ತೆ, ಇನ್ನೊಂದು ದೇಹಕ್ಕೆ ಹೋಗುತ್ತೆ. ದೇಹ ಅಂದ್ರೆ ಮನುಷ್ಯ ದೇಹ ಅಂತಾನೆ ಅನ್ಕೋಬೇಡಿ. ಯಾವ ದೇಹಕ್ಕಾದ್ರೂ ಹೋಗ್ಬೋದು ಅದು. ಯಾವ ಕ್ರಿಮಿ ಕೀಟ ಪಶು ಪಕ್ಷಿ ಯಾವ ದೇಹಕ್ಕಾದ್ರೂ ಹೋಗ್ಬೋದು ಅದು. 84 ಯೋನಿಗಳಿದೆ. ಅದೆಲ್ಲ ದಾಟದ್ಮೇಲೆ ನಮಗೆ ಒಂದ್ ಸರ್ತಿಗೆ ಮಾನವ ಜನ್ಮ ಸಿಗುತ್ತೆ. ರೇರೆಸ್ಟ್ ಆಪರ್ಚುನಿಟಿ ಇದು. ಸ್ವಲ್ಪ ಸಮಯ ಇದೆ ನಮ್ಮ ಹತ್ರ, ಗೊತ್ತಿಲ್ಲ ಎಷ್ಟು ಸಮಯ ಇದೆ ಅಂತೇಳಿ. ಸೊ ಆ ಫೋಕಸ್ ಅಲ್ಲಿ ಏನಿದೆ, ನಾವು ಈ ಮೆಂಟಲ್ ಡಿಸ್ಟೆನ್ಸಿಂಗ್ ನಾನ್ ಮಾಡ್ತಾ ಇಲ್ಲಪ್ಪ, ಒಂದೇ ವಿಚಾರ, ನಾನ್ ಮಾಡ್ತಾ ಇಲ್ಲ, ಪರಮಾತ್ಮ ನನ್ನಲ್ಲಿದ್ದಾನೆ. ಫಸ್ಟ್ ಸ್ಟೆಪ್. ಆ ಪರಮಾತ್ಮನೇ ಎಲ್ಲ ಇದನ್ನ ಹೇಗೆ ದೇಹ ನಡೆಸ್ತಾ ಇದ್ದಾನೋ ಆತ್ನೇ ಇದರಿಂದ ಮಾಡ್ತಾ ಇದ್ದಾನೆ. ನಿಮ್ಮ ಕರ್ತೃತ್ವ ಭೋಕ್ತೃತ್ವದಿಂದ ನೀವು ಹೊರಗೆ ಬನ್ನಿ. ಅವಾಗ ನಿಮ್ಗೆ ಯಾವುದು ನಿಮ್ಮ ಕರ್ಮ ಪಾಪ ಆಯ್ತು ಪುಣ್ಯ ಆಯ್ತು ಯಾವುದು ನಿಮ್ಗೆ ಹತ್ತಂಗಿಲ್ಲ. ಏನ್ ಮಾಡ್ಬೇಕು? ಆ ಪರಮಾತ್ಮ ಪರಂಧಾಮ ನನ್ನಲ್ಲಿ ನಿಂತ್ಕೊಂಡು ಇದೆಲ್ಲ ಮಾಡಿಸ್ತಾ ಇದ್ದಾನೆ. ಇದು ನನ್ನ ಪ್ರೇರಣೆಯಿಂದ ಎಲ್ಲ ಆಗ್ತಾ ಇರೋದು, ಪರಮಾತ್ಮನ ಪ್ರೇರಣೆಯಿಂದಾನೇ ಆಗ್ತಾ ಇದೆ. ಇದು ನಮ್ಮಲ್ಲಿ ಖಂಡಿತವಾಗಿ ಎಷ್ಟು ಸರ್ತಿ ಸಾಧ್ಯ ಇದೆಯೋ ಅಷ್ಟು ಸರ್ತಿ ನೀವು ದಿನದಲ್ಲಿ ಹೇಳ್ತಾನೇ ಇರ್ಬೇಕು ಇದನ್ನ. ನಾನ್ ಮಾಡ್ತಾ ಇಲ್ಲ, ನಾನ್ ಮಾಡ್ತಾ ಇಲ್ಲ, ಇದು ಪರಮಾತ್ಮ ಮಾಡ್ತಾ ಇದ್ದಾನೆ. ನೀವು ಊಟ ಮಾಡ್ತಾ ಇದ್ದೀರಾ? ನಾನ್ ಮಾಡ್ತಾ ಇಲ್ಲ, ಇದು ಪರಮಾತ್ಮ ಮಾಡ್ತಾ ಇದ್ದಾನೆ. ನೀವು ಯಾರ ಹತ್ರ ಆದ್ರೂ ಮಾತಾಡ್ತಾ ಇದ್ದೀರಾ, ವಾರ್ತಾಲಾಪ, ನಾನ್ ಮಾಡ್ತಾ ಇಲ್ಲ. ಸೊ ಇದು ಮುಂದೆ ಶ್ರೀಕೃಷ್ಣ ಈ ಭಗವದ್ಗೀತೆಯಲ್ಲಿ ಹೇಳ್ಕೊಡ್ತಾನೆ ಇದೆಲ್ಲ ಯಾವ ರೀತಿ ಮಾಡ್ಬೇಕನ್ನೋದು. ಸೊ ಈ ಒಂದು ಭಾವನೆಯಿಂದ ಕರ್ತೃತ್ವ ಅಂದ್ರೆ ನಾನು ಇದನ್ನ ಕರ್ತ ನಾನಲ್ಲ ಇಲ್ಲಿ.
ಭೋಗ್ತಾನೂ ನಾನಲ್ಲ, ನಾನೇನು ಭೋಗಿಸ್ತಾ ಇಲ್ಲ ಇಲ್ಲಿ. ಈ ದೇಹ ಆ ಚೈತನ್ಯ ಶಕ್ತಿಯಿಂದಾನೇ ಎಲ್ಲ ಆಗ್ತಾ ಇದೆ. ಇದು ಫಸ್ಟ್ ಸ್ಟೆಪ್ ಆಯ್ತದೆ. ಇದನ್ನ ನೀವು ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಿಮ್ಮಲ್ಲಿ ಅವಾಗೆ ಆ ಒಂದು ಡಿಸ್ಟೆನ್ಸಿಂಗ್ ಆಗ್ತಾ ಆಗ್ತಾ ನಿಮ್ಮ ನಿಜ ಸ್ವರೂಪದ ಕಡೆ ನಾವು ಹೋಗ್ತೀವಿ. ನಿಮಗೆ ಈ ಮೆಂಟಲ್ ಡಿಸ್ಟೆನ್ಸಿಂಗ್ ಅಂತ ಏನ್ ಹೇಳಿದ್ನಲ್ಲ, ನಿಮಗೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು. ಇದು ಸತ್ಯವಾದ ಕಥೆ. ಇದು ರಾಮಕೃಷ್ಣ ಮಠ ಬೇಲೂರಲ್ಲಿ ಸುಮಾರು ಒಂದು 20 ವರ್ಷದ ಮುಂಚೆ ಆಗಿದ್ದಿದ್ದು. ಬಹಳ ಸೀನಿಯರ್ ಸ್ವಾಮೀಜಿ ಅಲ್ಲಿ, ಅಖಂಡಾನಂದರು ಅಂತೇಳಿ. ಒಂದ್ಸರ್ತಿ ಅವ್ರಿಗೇನೋ ಕೈಯಲ್ಲಿ ಸರ್ಜರಿ ಆಗೋದಿತ್ತು. ಸೊ ಆ ಸರ್ಜನ್ ಬರ್ತಾರೆ, ಎಲ್ಲ ಥಿಯೇಟರಲ್ಲೆಲ್ಲ ಇವ್ರು ರೆಡಿ ಇದ್ದಾರೆ. ಅವರು ಅನಿಸ್ತೇಷಿಯಾ ಕೊಡ್ಲಿಕ್ಕೆ ರೆಡಿ ಮಾಡ್ತಾರೆ. ಇವ್ರಂತಾರೆ, ಇಲ್ಲಪ್ಪ ಡಾಕ್ಟ್ರೇ, ಅನಸ್ತೇಷಿಯಾ ಏನ್ ಬೇಡ ನನ್ಗೆ, ನೀವು ಹಾಗೆ ಮಾಡಿ ಅಂತಾರೆ. ಇವ್ರಂತಾರೆ, ಸ್ವಾಮೀಜಿ, ಡಾಕ್ಟರ್ ಅಂತಾರೆ, ಸ್ವಾಮೀಜಿ ಇದು ನಾನು ಸುಮ್ಮನೆ ಮೇಲ್ಮೇಲೆ ಮಾಡೋದಲ್ಲ, ಇದು ಸುಮಾರು ನಾನು 1/4 ಇಂಚಿನವರೆಗೂ ನಾನು ಕೊಯ್ಬೇಕಾಗತ್ತೆ. ನಿಮ್ಮ ಏನ್ ಚರ್ಮ ಇದೆ, ಕೈ ಮೇಲೆ ಚರ್ಮ ಇದೆ, 1/4 ಇಂಚಿನಕಿಂತ ಸ್ವಲ್ಪ ಜಾಸ್ತಿ ನಾನು ಕೊಯ್ದು ಆಮೇಲೆ ನಮ್ದು ಅಲ್ಲಿ ಸರ್ಜರಿ ಮಾಡೋದಿದೆ. ಸೊ ಬಹಳ ನೋವಾಗತ್ತೆ, ಇದು ಅನಸ್ತೇಷಿಯಾ ಇಲ್ಲದೆ ಆಗೋದಿಲ್ಲ ಅಂತೇಳಿ. ಇವ್ರಂತಾರೆ, ಇಲ್ಲಪ್ಪ, ಇಲ್ಲ ಡಾಕ್ಟ್ರೆ, ತೊಂದರೆ ಇಲ್ಲ, ನೀವು ಮಾಡಿ ಅಂತಂತಾರೆ. ಸೊ ಡಾಕ್ಟ್ರು ಮತ್ತೆ ಅವ್ರ ಶಿಷ್ಯ, ಸ್ವಾಮೀಜಿ ಶಿಷ್ಯ, ಎಷ್ಟೋ ವರ್ಷಗಟ್ಲೆಯಿಂದ ಅವ್ರ ಹತ್ರ ಇವ್ರು ಪಾಠ ಕಲ್ತಿದ್ದಾರೆ. ಅವ್ರ ಸ್ವಾಮೀಜಿ ಮೇಲೆ ಅವ್ರಿಗೊಂದು ಶ್ರದ್ಧೆ ಶುರು ಮಾಡ್ತಾರೆ. ವಿತೌಟ್ ಅನಸ್ತೇಷಿಯಾ ಕಟ್ ಮಾಡ್ತಾರೆ ಅವ್ರ ಕೈ ಮೇಲೆ. ಎಲ್ಲ ಸರ್ಜರಿ ಎಲ್ಲ ಆಯ್ತು. ಆಮೇಲೆ ಬ್ಯಾಂಡೇಜ್ ಹಾಕಿ, ಸ್ವಾಮೀಜಿ ಆಯ್ತು, ಸರ್ಜರಿ ಆಯ್ತು, ಸರಿಯಪ್ಪ ಅಂತೇಳಿ ಇವರು ಆಶ್ರಮಕ್ಕೆ ಬರ್ತಾರೆ. ಮಾರನೇ ದಿನ ಈ ಡಾಕ್ಟರ್ ಆಶ್ರಮಕ್ಕೆ ಬರ್ತಾರೆ. ಯಾಕೆ, ಬ್ಯಾಂಡೇಜ್ ಚೇಂಜ್ ಮಾಡ್ಬೇಕಲ್ವಾ. ಬರ್ತಾರೆ. ಇವರು ಏನೋ ಪಾಠ ನಡೀತಾ ಇರುತ್ತಲ್ಲಿ, ಸ್ವಾಮೀಜಿ ಅವ್ರದ್ದು, ಶಿಷ್ಯಂದ್ರೆಲ್ಲ ಕೂತಿದ್ದಾರೆ, ಯಾವುದೋ ಒಂದು ವಿಷಯ ನಡೀತಾ ಇದೆ. ಸೊ ಇವನ್ಗಂತಾರೆ, ಡಾಕ್ಟ್ರೆ ನೀವು ಚೇಂಜ್ ಮಾಡ್ರಿ ಡಾಕ್ಟರ್, ಏನ್ ತೊಂದರೆ ಇಲ್ಲ ಅಂತಾರೆ. ಸೊ ಡಾಕ್ಟ್ರಿಗೆ ಹೇಳಿದ್ರೆ ಆಯ್ತು ಸ್ವಾಮೀಜಿ ಅಂತೇಳಿ ಡಾಕ್ಟರ್ ಬಂದು ಆ ಬ್ಯಾಂಡೇಜ್ನ ಬಿಚ್ತಾರೆ. ಈ ಕಡೆ ಇವ್ರ ಕೆಲಸ, ಡಾಕ್ಟರ್ ಕೆಲಸ ಇವ್ರು ಮಾಡ್ತಾ ಇದ್ದಾರೆ, ಇಲ್ಲಿ ಇವರು ಪಾಠ ಹೇಳ್ತಾ ಇದ್ದಾರೆ. ಇವ್ರು ಯಾವಾಗ ಡಾಕ್ಟರ್ ಸ್ವಲ್ಪ ಕಾಟನ್ ತಗೊಂಡು ಅದನ್ನ ಮುಟ್ತಾರೋ ಡೆಟಾಲಿಂದ, ಇವರು ಅಂತೇಳಿ ಇವರು ಎಗರ್ತಾರೆ. ಇವ್ರು ಕುರ್ಜಿಯಿಂದ ಸ್ವಲ್ಪ ಮೇಲೆನೆ ಎಗರ್ತಾರೆ. ಇವರು, ಏನಾಯ್ತು ಸ್ವಾಮೀಜಿ, ಏನಾಯ್ತು ಸ್ವಾಮೀಜಿ ಅಂತಂದ್ರೆ, ಇಲ್ಲಪ್ಪ ನೋವಾಯ್ತು ಅಂತಾನೆ. ನೋವಾಯ್ತಾ, ಹೇಗೆ? ನಿನ್ನೆ ದಿವಸ ನಾನು 1/2 ಇಂಚು ಸುಮಾರು ನಾನು ಒಳಗಡೆ ಕೊಯ್ದಿದ್ದೀನಿ, ಅವಾಗ ಏನೂ ಆಗ್ಲಿಲ್ಲ. ಇವಾಗ ನೀವು ನಾನು ಅದನ್ನು ಮೇಲೆ ಮುಟ್ಟಿದ್ರೇ ನೋವಾಯ್ತು ಅಂತೀರಲ್ಲ, ಏನ್ ಸ್ವಾಮೀಜಿ ಇದು? ಇಲ್ಲಪ್ಪ ಮಾರಾಯ, ನೀನು ಹೇಳ್ಬೇಕಿಲ್ಲ ನಾನು ಮುಟ್ತಾ ಇದ್ದೀನಿ ಅಂತೇಳಿ. ನನ್ನ ಮನಸ್ಸನ್ನ ಅಲ್ಲಿಂದ ನಾನು ಎತ್ತಿ ಬಿಡ್ತಾ ಇದ್ದೆ ಅಂತಂದ್ರು. ಐ ವುಡ್ ಹ್ಯಾವ್ ಲಿಫ್ಟೆಡ್ ಮೈ ಮೈಂಡ್ ಫ್ರಮ್ ದಿಸ್ ಬಾಡಿ. ಸೊ ಇದೆಲ್ಲ ಬರೀ ಪುಸ್ತಕದ ಮಾತಲ್ಲ, ಇದು ಸಾಕಷ್ಟು ಜನ ಇದ್ದಾರೆ ಈ ತರ. ನಾನು ಸಾಕಷ್ಟು ಜನದ ಈ ತರದ ಇನ್ಸಿಡೆಂಟ್ ಕೂಡ ಕೇಳಿದ್ದೀನಿ, ವೇರ್ ಲಿಟ್ರಲಿ ಅವ್ರ ಮನಸ್ಸನ್ನ, ರಮಣ ಮಹರ್ಷಿಗಳು ಕೂಡ ಇದನ್ನೇ ಮಾಡಿದ್ರು. ಮನಸ್ಸನ್ನ ಅವರು ಪೂರ್ತಿ ಅವ್ರದ್ದು ಏಕಾಗ್ರತೆ ಏನಿದೆ ಆ ಇದ್ರ ಮೇಲೆ, ಶುದ್ಧ ಚೈತನ್ಯದ ಮೇಲೆ ಇರುತ್ತೆ. ಅವ್ರ ದೇಹದಿಂದ ಮನಸ್ಸು ಬೇರೆ ಮಾಡ್ಬಿಡ್ತಾರ ಅವರು. ಸೊ ಇಲ್ಲಿ ಆ ಡಿಸ್ಟೆನ್ಸಿಂಗ್ ಆಗ್ಬೇಕಂದ್ರೆ ನಾವು ಏನಿದ್ರು ನಮ್ದು ಸಂಪೂರ್ಣ, ನಮ್ದು ಫೋಕಸ್ ಆ ಶುದ್ಧ ಚೈತನ್ಯದ ಮೇಲೆ ಇರ್ಬೇಕಾಗ್ಲಿ. ಅದೇ ನಿಜವಾದ ಶಕ್ತಿ. ಈ ಬಾಕಿ ಎಲ್ಲ ಮನಸ್ಸು, ದೇಹ ಎಲ್ಲ ಇದು ಟೆಂಪರರಿ. ಮನಸ್ಸು ಹೇಗಾಗಿದೆ ಅಂದ್ರೆ ನಮ್ಮಲ್ಲಿ ಪೂರ್ತಿ ಡಾಮಿನೇಟಿಂಗ್ ಆಗೋಗ್ಬಿಟ್ಟಿದೆ. ಯಾವ ಮಾತು ಕೇಳೋದಿಲ್ಲ ನಮ್ದು. ಹೇಗ್ ಬೇಕೋ, ತನಿಗೆ ಹೇಗ್ ಬೇಕೋ ಹಾಗೆ ಕೆಲಸ ಮಾಡೋದು ಜೀವನದಲ್ಲಿ. ನಾವು ಅದನ್ನ ಫೋಕಸ್ ಮಾಡಬೇಕು. ಚೈತನ್ಯ ಶಕ್ತಿನ ಡಾಮಿನೇಟಿಂಗ್ ಫ್ಯಾಕ್ಟರ್ ಆಗಿ ನಾವು ಮಾಡ್ಬೇಕಿಲ್ಲಿ. ಯಾಕೆ? ಆ ಚೈತನ್ಯ ಶಕ್ತಿನೇ ಅಲ್ಟಿಮೇಟ್ ಟ್ರೂತ್. ಇದು ನಮಗೆ ಸ್ಪಷ್ಟ ಆಗ್ಬೇಕು. ಇದು ಸ್ಪಷ್ಟ ಆಯ್ತು, ಇದು ನಾವು ತಿಳ್ಕೊಂಡ್ವಿ. ಮತ್ತೆ ಇದಕ್ಕೆ ಏನೇನು ಮಾರ್ಗದರ್ಶನ, ಇದನ್ನ
ಸ್ಟ್ರೆಂಥನ್ ಮಾಡ್ಲಿಕ್ಕೆ, ಇದರಲ್ಲಿ ನಾವು ಮುಂದುವರಿಲಿಕ್ಕೆ ಏನ್ ಬೇಕು ಎಲ್ಲ ಆ ಕೃಷ್ಣ ಪರಮಾತ್ಮನೇ ಹೇಳೋದು. ಅರ್ಜುನ ಕೇಳ್ತಾ ಇರೋದು ಕ್ವೆಶನ್ ಪೇಪರು, ಕೃಷ್ಣ ಪರಮಾತ್ಮ ಹೇಳೋದು ಆನ್ಸರ್ ಪೇಪರು. ಈ ಎರಡು ಇದೆ ನಮ್ಮ ಮುಂದ್ಗಡೆ, ಕ್ವೆಶನ್ ಪೇಪರು ಇದೆ, ಆನ್ಸರ್ ಪೇಪರು ಇದೆ. ಪರೀಕ್ಷೆ ಪಾಸ್ ಆಗೋದಕ್ಕೆ ತೊಂದರೆ ಉಂಟಾ? ಏನ್ ಬೇಕು ನಮಗೆ? ಒಂದ್ ಸ್ವಲ್ಪ ಓದ್ಕೋಬೇಕಷ್ಟೇ. ನಾವು ಓದ್ಕೊಂಡು ಆ ನಿಷ್ಠೆಯಿಂದ ಅದನ್ನ ಮನಸ್ಸಿನಲ್ಲಿ ನಾವು ಇಟ್ಕೋಬೇಕು. ಇವಾಗ ನಾನು ಹೇಗೆ ನಿಮಗೆ ನಿನ್ನೆ ಹೇಳಿದೆ, ಈ ಚೈತನ್ಯ ಶಕ್ತಿನೇ ಸುಪ್ರೀಂ ಟ್ರೂತ್ ಅಂತೇಳಿ, ಇವತ್ತು ಜಸ್ಟ್ ಅದ್ರದ್ದು ಇನ್ನೊಂದು ಫ್ಲೇವರ್ ಕೊಡ್ತೀನಿ ನಿಮಗೆ. ನಮ್ಮಲ್ಲಿ 4 ವೇದಗಳು, ಎಲ್ಲರಿಗೂ ಗೊತ್ತಿದೆ ಇದು. 4 ವೇದಗಳು ಕೂಡ ಒಂದೊಂದು ಮಹಾವಾಕ್ಯ ಕೊಟ್ಟಿದ್ದಾರೆ. ಆ ಮಹಾವಾಕ್ಯ ಏನು ಅಂತ ನಾವು ನೋಡೋಣ. ಮೊದಲನೇ ಮಹಾವಾಕ್ಯ ಮಾಂಡುಕ್ಯ ಉಪನಿಷತ್ ಅಥರ್ವ ವೇದದಿಂದ ಬಂದಿರತಕ್ಕಂಥದ್ದು. ತತ್ವಮಸಿ, ನೀನು ದೌ ಆರ್ಟ್ ದ್ಯಾಟ್ ಅಂತಾರ ಅದನ್ನ. ನೀನು ಮತ್ತೆ ನಾನೇನಾಗಿದ್ದೀನಿ ಅದೇ ನೀನಾಗಿದೀಯಾ ಅಂದ್ರೆ ಪರಮಾತ್ಮ ಹೇಳ್ತಾನೆ ಚೈತನ್ಯ ಶಕ್ತಿ ಬೇರೆ ಅಲ್ಲ, ನೀನೇ ಆ ಚೈತನ್ಯ ಶಕ್ತಿ. ದೌ ಆರ್ಟ್ ದ್ಯಾಟ್. ಎರಡನೇದು ಬೃಹದಣ್ಯಾರಕ ಉಪನಿಷತ್ತು ಯಜುರ್ವೇದ, ಅಹಂ ಬ್ರಹ್ಮಾಸ್ಮಿ, ನಾನು ಆ ಪರಬ್ರಹ್ಮ ಅಂತೇಳಿ. ನಾನು ಅಂದ್ರೆ ಯಾರು? ನೀವು ಐಡೆಂಟಿಫಿಕೇಶನ್ ಪಾಸ್ಪೋರ್ಟ್ ನಾನು ಅಲ್ಲ. ಇಲ್ಲಿ ಆ ಪರಮಾತ್ಮ ನಿನ್ನಲ್ಲಿ ಏನ ಶುದ್ಧ ಚೈತನ್ಯ ಇದ್ದಾನೆ, ಆ ಪರಮಾತ್ಮ, ಆ ಒಂದು ಶುದ್ಧ ಚೈತನ್ಯನೇ ಆ ಪರಬ್ರಹ್ಮ. ಮಾಂಡುಕ್ಯ ಉಪನಿಷತ್ ಅಥರ್ವ ವೇದ, ಇಲ್ಲಿ ಹೇಳೋದು ಅಯಮಾತ್ಮ ಬ್ರಹ್ಮ ಅಂತೇಳಿ. ಅಂದ್ರೆ ಈ ನನ್ನಲ್ಲಿರ್ತಕ್ಕಂಥ ಶುದ್ಧ ಚೈತನ್ಯನೇ ಆ ಪರಬ್ರಹ್ಮ. ಎಲ್ಲ ವೇದಗಳು ಇದನ್ನೇ ಹೇಳ್ತಾ ಇದೆ. ಲಾಸ್ಟ್ ಐತರಿಯ ಉಪನಿಷತ್ತು ಋಗ್ವೇದ, ಅಲ್ಲಿ ಅವ್ರು ಹೇಳೋದು ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳ್ತಾರೆ. ಈ ಚೈತನ್ಯವೇ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಅಲೌಕಿಕ ವಿಷಯ ವೇದ ಪ್ರಮಾಣಂ ಅಂತೀವಿ ನಾವು ಅಲ್ವಾ? ಯಾವುದು ನಮಗೆ ತಿಳಿಯೋದಿಲ್ವೋ ಅದಕ್ಕೆ ವೇದಗಳೇ ಪ್ರಮಾಣ. ಏನಿದ್ರು ಅಲ್ಲೇ ನಾವು ಹುಡುಕ್ಬೇಕು. ಸೊ ವೇದಗಳು ಒಂದಲ್ಲ 4, ಇನ್ನ ಸಾಕಷ್ಟಿದಾವೆ. ಇದೇ ತರ ಎಲ್ಲ ಮಹಾವಾಕ್ಯಗಳು ಬೇಕಾದಷ್ಟು ಉಪನಿಷತ್ತು ಎಲ್ಲ ಹೇಳೋದು ಇದನ್ನೇ. ನಾವು ಅದನ್ನು ನಿಮಗೆ ಸಿಂಪಲ್ ಆಗಿ ನನಗೆ ಅರ್ಥ ಆಗಿದ್ದು ಯಾವ ರೀತಿ, ಈ ಒಂದು ನಮ್ಮ ದೇಹ ಇಷ್ಟು ಒಳ್ಳೆ ರಚನೆ ಆಗಿರ್ತಕ್ಕಂಥ ದೇಹ, ಅದು ಮತ್ತೆ ನಾನು ಅಂತಂದ್ರೆ ತಪ್ಪಾಗೋದಿಲ್ಲ. ಅದು ಇದು ನಂದು ಅಂತಂದ್ರೆ ತಪ್ಪಾಗೋದಿಲ್ಲ. ಇದು ಪರಮಾತ್ಮಂದೇ ದೇಹ. ಇದು ಆತ್ಮೆ ಕೊಟ್ಟಿದ್ದಾನೆ, ಆತ್ಮೆ ನಡೆಸ್ತಾ ಇದ್ದಾನೆ, ಆತ್ಮೆ ತಗೊಂಡು ಹೋಗ್ತಾನೆ ಇದನ್ನ. ಈ ಸತ್ಯ ತಿಳ್ಕೊಂಡು ಕರ್ತೃತ್ವ ಭೋಕ್ತೃತ್ವ ಇಲ್ಲದೆ ನಾವು ಜೀವನ ಮಾಡೋದು, ಅದು ನಿಜವಾದ ಜೀವನ. ನಮ್ಮ ಯೋಗ್ಯಕರ ಜೀವನ ಅಂದ್ರೆ ಅದೇ ಜೀವನ. ಬಾಕಿ ಈ ಷಡ್ರಿಪುಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವೆಲ್ಲ ಇಟ್ಕೊಂಡು ಜೀವನ ಏನ್ ನಾವು ಮಾಡ್ತಾ ಇದೀವಿ, ಇದು ನಮಗೆ ಮತ್ತೆ ಸಂಸಾರಕ್ಕೆ ಎಳೆಯುವಂಥದ್ದು. ಇದು ಅದಕ್ಕೆ ಶಂಕರಾಚಾರ್ಯ ಹೇಳೋದು, ಏ ಮೂಢ, ಇಂಥ ಜನ್ಮ ಸಿಕ್ಕಿದೆಯಪ್ಪ, ಯಾಕೆ ಕಳ್ಕಂತೀಯ ಇದನ್ನ? ಭಜಗೋವಿಂದಂ ಭಜಗೋವಿಂದಂ. ಭಗವಂತನ ನಾಮಸ್ಮರಣೆ ಮಾಡು, ನಿನ್ನ ನಿಜ ಸ್ವರೂಪ ತಿಳ್ಕ, ಭಗವಂತನಲ್ಲಿ ಐಕ್ಯ ಆಗು. ಇವಾಗ ಸತ್ಯದಲ್ಲಿ 3 ತರದ ಸತ್ಯ ಇದೆ. ಪ್ರಾತಿಭಾಸಿಕ ಸತ್ಯ, ವ್ಯವಹಾರಿಕ ಸತ್ಯ, ಆಮೇಲೆ ಪರಮಾರ್ಥಿಕ ಸತ್ಯ ಅಂತೇಳಿ. ಪ್ರಾತಿಭಾಸಿಕ ಸತ್ಯ ಅಂದ್ರೇನು? ಒಂದು ಕನಸಿದ್ದ ಹಾಗೆ. ಇವಾಗ ನೀವು ಕನಸು ಕಾಣ್ತಿರ್ಬೇಕಾದ್ರೆ ನಿಮಗೆ ಕನಸು ಯಾವಾಗ ನೀವು ಕನಸು ಕಾಣ್ತಾ ಇದ್ದೀರೋ ನಿಜ ಅನ್ಸುತ್ತೋ ಇಲ್ಲೋ? ಅದ್ರಲ್ಲಿ ಏನಾದ್ರೂ ಬಹಳ
ಕಷ್ಟದ್ದು ಇಲ್ಲ ಅಂದ್ರೆ ನಮಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭ ಇದ್ರೆ ಮೈಯೆಲ್ಲ ಬೇವ್ತಿರುತ್ತೆ. ಒಂದೊಂದ್ಸರ್ತಿ ಎಚ್ಚರಾಗಿ ನೋಡಿದ್ರೆ ಮೈ ಬೇವ್ತಿರುತ್ತೆ. ಯಾಕೆ? ಕಂಪ್ಲೀಟ್ ನಾವು ರಿಯಾಕ್ಟ್ ಆಗ್ತಾ ಇದೀವಿ ಆ ಸಿಚುವೇಶನ್ಗೆ. ಸಂತೋಷದಿದ್ರೆ ಸಂತೋಷ ಆಗುತ್ತೆ. ಬೇರೆ ಒಂದು ಜಗತ್ತು, ಎಲ್ಲೋ ಒಂದು ಜಗತ್ತಿಗೆ ಹೋಗಿರ್ತೀವಿ, ಅದೆಲ್ಲ ನಮಗೆ ಸತ್ಯ ಅನ್ಸುತ್ತೆ. ಎಲ್ಲಿವರೆಗೆ? ನಾವು ಎಚ್ಚರ ಆಗಲ್ಲಿವರೆಗೆ ಮಾತ್ರ ನಮಗೆ ಅದು ಸತ್ಯ. ಅದು ಪ್ರಾಸಿಭಾತಿಕ ಸತ್ಯ. ಆ ಗಳಿಗೆಗೆ ಅದು ಸತ್ಯನೇ ಸತ್ಯ. ಕನಸು ಕಾಣ್ತಿರ್ಬೇಕಾದ್ರೆ ಅದು ಸಂಪೂರ್ಣ ಸತ್ಯ. ಎಚ್ಚರ ಆದ ತಕ್ಷಣ ಅದಕ್ಕೆ ವ್ಯಾವಹಾರಿಕ ಸತ್ಯ ಅಂತಾರೆ. ಎಚ್ಚರ ಆದ ತಕ್ಷಣ ಕನಸಿಗೆ ವ್ಯಾಲ್ಯೂ ಇಲ್ಲ. ಯಾಕೆ? ಅದಕ್ಕಿಂತ ದೊಡ್ಡ ಸತ್ಯ ಇದೆಲ್ಲ. ನಾನು ಎಚ್ಚರ ಆಗಿದ್ದೀನಿ ಇವಾಗ. ವೇಕಿಂಗ್ ಸ್ಟೇಟ್ ಅಂತೀವಿ. ಫಸ್ಟ್ ಡ್ರೀಮ್ ಸ್ಟೇಟು, ಸೆಕೆಂಡ್ ವೇಕಿಂಗ್ ಸ್ಟೇಟ್. ಸೊ ಈ ವೇಕಿಂಗ್ ಸ್ಟೇಟ್ ಏನಾಯ್ತು? ಕನಸಿನಕಿಂತ ಹೆಚ್ಚಿನ ಸತ್ಯ ಆಯ್ತು, ವ್ಯಾವಹಾರಿಕ ಸತ್ಯ. ಆದ್ರೆ ಇವಾಗ ನಾವೇನ್ ಇವಾಗ ಇದೆಲ್ಲ ಮಾತಾಡ್ತಾ ಇದ್ದೀವಿ, ಇದು ಯಾವಾಗ ನಿಮಗೆ ಇದ್ರದ್ದು ಅರಿವು ಆಗಿ ಇದು ನಿಮ್ಮಲ್ಲಿ ದೃಢ ಆಗುತ್ತೋ ಅದು ರಿಯಲೈಸೇಷನ್ ಸ್ಟೇಟ್ ಅಂತೀವಿ ಅದನ್ನ. ಅವಾಗೆ ಆ ರಿಯಲೈಸೇಷನ್ ಸ್ಟೇಟ್ ಬಂದ್ಬಿಟ್ಟು ಪಾರಮಾರ್ಥಿಕ ಸತ್ಯ ಅಂತೀವಿ. ಅವಾಗ ನಿಮಗೆ ಈ ಒಂದು ವೇಕಿಂಗ್ ಸ್ಟೇಟ್ ಏನಿದೆ ಅದು ಒಂದು ಕನಸಿನ ರೀತಿ ಕಾಣುತ್ತದೆ. ಕನಸಿಗೆ ಮತ್ತೆ ವೇಕಿಂಗಿಗೆ ಯಾವುದು ವ್ಯತ್ಯಾಸ ಇಲ್ಲ. ಇದು ಜ್ಞಾನಿಗಳು, ಋಷಿಗಳು ಮತ್ತೆ ಮಾಂಡುಕ್ಯ ಉಪನಿಷತ್, ಸಂಪೂರ್ಣವಾಗಿ ಮಾಂಡುಕ್ಯ ಉಪನಿಷತ್ ಎಲ್ಲ ಇದೆ, ಇದ್ರ ಬಗ್ಗೆನೇ ಇರೋದು. ಅದು ಅದರಲ್ಲಿ ಕೊನೆಯಿಂದ ಶುರುವಿನಿಂದ ಕೊನೆಯವರೆಗೆ ಹೇಳಿರೋದು ಕನಸಿಗೆ ಮತ್ತೆ ವೇಕಿಂಗ್ ಸ್ಟೇಟ್ಗೆ ಏನು ವ್ಯತ್ಯಾಸ ಇಲ್ಲ. ಯಾರಿಗೆ? ಯಾರು ರಿಯಲೈಸ್ ಆಗಿದ್ದಾರೆ. ರಿಯಲೈಸ್ ಆಗಿಲ್ದೇ ಇರೋರಿಗೆ ನಮಗೆ ವೇಕಿಂಗ್ ಸ್ಟೇಟ್ ಬಹಳ ಸತ್ಯ. ಇದಕ್ಕಿಂತ ದೊಡ್ಡ ಸತ್ಯ ಏನ್ ಬೇಕು ನಮಗೆ? ಕಣ್ಣೆದುರಿಗೆ ಕಾಣ್ತಾ ಇದೆ, ನಾನು ಕಣ್ಣಾರೆ ನೋಡಿದ್ದೀನಿ, ಕೈಯಾರೆ ಮುಟ್ಟಿದ್ದೀನಿ, ಬಾಯಾರೆ ತಿಂದಿದ್ದೀನಿ ಅಂತ ನಾವು ಹೇಳ್ತೀವಲ್ಲ. ಸೊ ಈ ರಿಯಲೈಸೇಷನ್ ಸ್ಟೇಟ್ನ ನಾವು ತಂದ್ಕೋಬೇಕು ಜೀವನದಲ್ಲಿ. ಅವಾಗೆ ನಾನೇನ್ ನಿಮ್ಗೆ ಹೇಳಿದೆ, ಆತ್ಯಂತಿಕ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತ ನಾನು ಹೇಳಿದ್ನಲ್ಲ. ಇರೋ ದುಃಖಗಳೆಲ್ಲ ಹೋಗುತ್ತೆ ಅಂತಂದ್ರೆ ಹೇಗೆ ಹೋಗುತ್ತಪ್ಪ? ಯಾಕೆ ಅಂತಂದ್ರೆ ನೀನು ವೇಕಿಂಗ್ ಸ್ಟೇಟ್ನ ನೀನು ಯಾವಾಗ ಕನಸು ಅಂತ ಮಾಡ್ಬಿಟ್ಟಿಯೋ, ಹೇಗೆ ನಿನ್ ಕನಸಿನಲ್ಲಿ ನಿನಗೇನು ನಿನಗೆ ಒಂದು ಕಾಲು ಹೋಗಿರ್ಬೋದು, 10 ಕೋಟಿ ರೂಪಾಯಿ ನಿಂದು ಲುಕ್ಸಾನ್ ಆಗಿರ್ಬೋದು, ಇಲ್ಲ ಅಂದ್ರೆ ನಿನ್ ಮಾನ ಮರ್ಯಾದೆ ಹೋಗಿರ್ಬೋದು, ಏನ್ ಹೋಗಿದ್ರು ಕೂಡ ನಿನಗೆ ಅದ್ರ ದುಃಖ ಇಲ್ಲಲ್ಲ ಅದರಲ್ಲಿ. ಇಲ್ಲ ನಿಮ್ಮ ಆಪ್ತರಲ್ಲಿ ಯಾರೋ ತೀರ್ಕೊಂಡು ಹೋಗಿರ್ಬೋದು, ಅಚಾನಕ್ ಆಗಿ ತೀರ್ಕೊಂಡು ಹೋಗಿರ್ಬೋದು, ಏನನ್ನ ದುಃಖ ಆಗತ್ತಾ? ಯಾಕೆ? ಅದಕ್ಕೆ ಕನಸು, ಅದಕ್ಕೇನ್ ವ್ಯಾಲ್ಯೂ ಇಲ್ಲ. ಯಾಕೆ? ನೀನು ವೇಕಿಂಗ್ ಸ್ಟೇಟ್ ಅಲ್ಲಿ ಇದೆಯಲ್ಲ, ನೀನು ಎಚ್ಚರಾಗಿದೆಯಾ, ನಿನಗೆ ಅದಕ್ಕೆ ಕನಸಿನ ಮಹತ್ವ ಗೊತ್ತು ನಿನಗೆ. ಹಾಗೇನೆ ರಿಯಲೈಸ್ ಆದ ಮನುಷ್ಯಂಗೆ, ರಿಯಲೈಸ್ ಆದ ಒಂದು ಜೀವಕ್ಕೆ, ಆತ್ಮಕ್ಕೆ ವೇಕಿಂಗ್ ಸ್ಟೇಟ್ ಕೂಡ ಅಷ್ಟೇ ಕಾಣುತ್ತೆ. ಒಬ್ಬ ರೈತ ಚಿಕ್ಕ ಹಳ್ಳಿಯಲ್ಲಿ ಜ್ಞಾನಿ, ವ್ಯವಸಾಯ ಒಕ್ಕಲಿತನ ಮಾಡ್ತಾ ಇದ್ದಾನೆ. ಸುಮಾರು ಒಂದು 35 ವಯಸ್ಸು, ಮದುವೆ ಆಗಿದೆ, ಆದ್ರೆ ಪಾಪ ಮಕ್ಕಳಾಗಿಲ್ಲ. ದೇವರಲ್ಲಿ ಅಪಾರ ಭಕ್ತಿ, ಜ್ಞಾನಿ, ಊರಲ್ಲೆಲ್ಲ ಬಹಳ ಒಳ್ಳೆ ಮರ್ಯಾದೆ ಆ ಮನುಷ್ಯಂಗೆ. ಸಾಕಷ್ಟು ದೇವ್ರನ್ನ ಬೇಡ್ಕಂತಾನೆ. ಕೊನೆಗೆ ಹೆಂಡತಿ ಬಸರಾಗ್ತಾಳೆ. ಸಮಯಕ್ಕೆ ಒಂದು ಮಗು ಆಗುತ್ತೆ, ಸುಂದರವಾದ ಒಂದು ಗಂಡು ಮಗು. ಗಂಡು ಮಗು ಬೆಳೀತಾ ಇದೆ. ಸುಮಾರು ಗಂಡು ಮಗುವಿಗೆ 6 ವರ್ಷದ ವಯಸ್ಸು. ಒಂದ್ ಸರ್ತಿ ಹಿತ್ಲಲ್ಲಿ ಆಟ ಆಡ್ಬೇಕಾದ್ರೆ ನಾಗರಾವ್ ಆ ಹುಡುಗಂಗೆ ಕಚ್ಚಿ ಆ ಹುಡುಗ ಅಲ್ಲೇ ಸತ್ತೋಗ್ಬಿಡ್ತಾನೆ. ಕೆಲವೇ ನಿಮಿಷದಲ್ಲಿ ಸತ್ತೋಗ್ಬಿಡ್ತಾನೆ. ಈ ರೈತ ಗದ್ದೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾನೆ. ಹೆಂಡತಿ ಏನಿದೆ ನೋಡಿ ಮತ್ತೆ ಇವನ್ನ ಕರೆದು ಮುದ್ದಾಗಿ ಸಾಕಿದ್ದಾರೆ. ಒಬ್ಬೇ ಮಗ, ಬಹಳ ವರ್ಷದ ಮೇಲೆ ಮಕ್ಕಳಾಗಿದ್ದಾರೆ. ಸುಮಾರು ಒಂದು 10-12 ವರ್ಷದ ಮೇಲೆ ಮಕ್ಕಳಾಗಿದ್ದಾರೆ. ಬಹಳ ಶೋಕ ಅಂತ ಪರಿಸ್ಥಿತಿಯಲ್ಲಿ ಮತ್ತೆ ಇನ್ನು ಏನು
ಭಗವಂತ ಏನ್ ನಿಶ್ಚಯ ಮಾಡಿದಾನ ಅವ್ರಿಗೆ. ರೈತ ಬರ್ತಾನೆ, ಮತ್ತೆ ಹೆಂಡತಿಗೆ ಎಷ್ಟು ತಿಳುವಳಿಕೆ ಹೇಳ್ಬೇಕು ಹೇಳಿ ಮಾಡಿ. ಇನ್ನ ಸುಮಾರು ಇದು 12 ಗಂಟೆಗೆ ಹಂಗ ಆಗಿರುತ್ತೆ ಇದು. ಅವಾಗಿನ ಕಾಲದಲ್ಲೆಲ್ಲ ಸುತ್ತಮುತ್ತನೇ ಇರ್ತಿದ್ರು ಎಲ್ಲರೂ ಸಂಬಂಧಿಕರೆಲ್ಲ. ಎಲ್ಲರೂ ಬರ್ತಾರೆ, ಸಾಯಂಕಾಲಕ್ಕೆಲ್ಲ ಏನಿದೆ ಕ್ರಿಯಾಕರ್ಮ ಏನೇನ್ ಮಾಡೋದಿದೆ ಎಲ್ಲ ಮಾಡ್ತಾರ ಚಿಕ್ಕ ಮಗುಗೆ. ಆಯ್ತು, ಮತ್ತೆ ರಾತ್ರಿ ಇವನ್ ಮಲಗ್ತಾರೆ. ಬೆಳಗ್ಗಿನ ದಿನ ರೈತ ಸುಮಾರು 6:30-7 ಗಂಟೆಗೆ ಎಚ್ಚರ ಎಲ್ಲ ಎದ್ದು ತಯಾರಾಗಿ ಇನ್ನ ಹೆಂಡತಿಗೆ ಮತ್ತೆ ನನ್ ಬುತ್ತಿ ಕೊಡು ಅಂತಂತಾನೆ. ಹೆಂಡತಿ ಬುತ್ತಿ ಎಲ್ಲಿಗೆ? ನನ್ ಗದ್ದೆಗೆ ಹೋಗ್ಬೇಕು. ವಿಪರೀತ ಸಿಟ್ಟು ಹೆಂಡತಿಗೆ. ಏನ್ರಿ, ಏನಾದ್ರೂ ಬುದ್ಧಿ ಇದೆಯೇನ್ರಿ ನಿಮ್ಗೆ? ಮರ್ಯಾದೆ ಇದೆ ಏನ್ರಿ? ಇಷ್ಟೆಲ್ಲಾ ಸಂಬಂಧಿಕರು ಬಂದಿದ್ದಾರೆ, ಇಲ್ಲಿ ಕೂತಿದ್ದಾರೆ, ಮನೆಯಲ್ಲೆಲ್ಲರೂ ಮಲಗಿದ್ದಾರೆ, ಇನ್ನ ಅರ್ಧ ಜನ ಎದ್ದಿದ್ದಾರೆ. ನೀವು ಕೆಲ್ಸಕ್ಕೆ ಹೋಗ್ತೀನಿ ಅಂತೀರಲ್ಲ, ಅದು ಗದ್ದೆಗೆ. ಏನನ್ನ ತಿಳುವಳಿಕೆ ಇದೆಯಾ ನಿಮ್ಗೆ? ಪಾಪ ಶೋಕದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಮತ್ತೆ ನಿಮ್ಗೆ ಗೊತ್ತಲ್ಲ ಎಷ್ಟ್ರ ಮಟ್ಟಿಗೆ ಮಾತಾಡ್ಬೋದು ಅಂತೇಳಿ. ವಿಪರೀತ ಬೈತಾಳ ಗಂಡಂಗೆ. ಅವಾಗ ಗಂಡ ಅಂತಾನೆ, ಯಾಕೆ ನೀ ನನಗೆ ಬೈತಾ ಇದೆ ಅಂತ. ಇನ್ನೇನ್ ಹೇಳ್ಬೇಕು ನಿಮ್ಗೆ? ಇಲ್ಲಿ ನಮ್ಮ 6 ವರ್ಷದ ಮಗ, ಇಷ್ಟು ವರ್ಷ ಆದ್ಮೇಲೆ ಹುಟ್ಟಿದ ಮಗ ತೀರ್ಕೊಂಡು ಹೋಗಿದ್ದಾನೆ. ನಿಮ್ಗೆ ಸ್ವಲ್ಪನೂ ಕರುಣೆ ಇಲ್ವಾ? ನಿಮ್ಗೆ ಸ್ವಲ್ಪನೂ ದುಃಖ ಇಲ್ವಾ? ನಿಮ್ಗೆ ನಾನು ಹೇಳ್ಕೊಡ್ಬೇಕಾ ಇದೆಲ್ಲ ನಿಮ್ಗೆ? ನೀವೇನೋ ಜ್ಞಾನಿಗಳು ಅಂತಂತೀರಿ. ಏನ್ ಜ್ಞಾನ ನಿಮ್ದೆಲ್ಲ? ಕಸದ್ ಪುಟ್ಟಿ ಜ್ಞಾನ ನಿಮ್ದು. ಅವಾಗೆ ಈ ರೈತ ಹೆಂಡತಿಗೆ ಹೇಳ್ತಾನೆ, ನೋಡೆ, ರಾತ್ರಿ ನಾನು ಮಲಗಿದಾಗ ಒಂದು ಕನಸು ಬಂದಿತ್ತು. ಅದರಲ್ಲಿ ನಾನು ರಾಜ ಆಗಿದ್ದೆ. ನನಗೆ 3 ಜನ ಮಕ್ಕಳಿದ್ರು, ಯೌವನದಲ್ಲಿದ್ರು. 3 ಜನ ಯೌವನದಲ್ಲಿದ್ರು. ಪಕ್ಕದ ರಾಜ್ಯ ಏನಿದೆ ನಮ್ಮ ಮೇಲೆ ದಾಳಿ ಮಾಡ್ತು. ನಾನು ಆ ಯುದ್ಧಕ್ಕೆ 3 ಜನ ಮಕ್ಕಳ ಕಳಿಸಿದ್ದೆ, ಅಂದ್ರೆ ಪ್ರಬಲ ಮಕ್ಕಳು. ಕೊನೆಗೆ ಏನ್ ಗೊತ್ತಾಯ್ತು? 3 ಜನ ಮಕ್ಕಳು ಸತ್ತೋದ್ರು ಆ ಯುದ್ಧದಲ್ಲಿ. ಇವಾಗ ನೀನ್ ಹೇಳು, ನಾನು ಆ 3 ಜನಕ್ಕೆ ಕಳ್ಳೋ ಈ ಮಗಂಗ್ ಕಳ್ಳೋ ಹೇಳು ಅಂತ. ಈ ಮಾತು ಆ ರೈತ ಹೇಳ್ಬೇಕಂದ್ರೆ ಅವನ ಜ್ಞಾನ ಎಷ್ಟು ಮಟ್ಟಿಗೆ ಇತ್ತು ನೋಡ್ರಿ. ಅಂದ್ರೆ ಯಾರು ತೀರಿದ್ದಾರೆ, ಯಾರು ಬದುಕಿದ್ದಾರೆ, ಅದೆಲ್ಲ ಏನಿದೆ ಅವನಿಗೆ ಗೊತ್ತು. ನಿಜ ಸ್ವರೂಪ ಆತ್ಮ ಸ್ವರೂಪ. ಆ ಆತ್ಮ ಯಾವತ್ತಿಗೂ ಸಾಯೋದಿಲ್ಲ. ಅದು ಮುಂದಿನ ಶ್ಲೋಕದಲ್ಲೆಲ್ಲ ಕೃಷ್ಣ ಪರಮಾತ್ಮ ಅದನ್ನೇ ಹೇಳೋದಿನ್ನ ನಿಮ್ಗೆ. ನಾನು ಅದಕ್ಕಿಂತ ಮುಂಚೆ ನಿಮ್ಗೆಲ್ಲ ವಾರ್ಮ್ ಅಪ್ ಮಾಡ್ತಾ ಇದ್ದೀನಿ ನಿಮಗೆ ಇದೆಲ್ಲ ಹೇಳಿ. ಸಾಮಾನ್ಯವಾಗಿ ಯಾರು ಹೇಳೋದಿಲ್ಲ ಮುಂಚೆ. ಆದ್ರೆ ನನಗೆ ಇದು ತಿಳ್ಕೊಳ್ಳಾರ್ದು ಏನಿತ್ತು, ಪಾಠ ಯಾವತ್ತೂ ಅರ್ಥ ಆಗ್ಲಿಲ್ಲ ನನಗೆ. ನನಗಾಗ ಕಷ್ಟ ನಿಮ್ಗೆ ಆಗ್ಬಾರ್ದು ಅನ್ನೋದಕ್ಕೆ ನಾನು ನಿಮ್ಗೆ ಇದನ್ನ ಸಂಕ್ಷಿಪ್ತವಾಗಿ ಎಷ್ಟು ಸರಳ ರೀತಿಯಿಂದ ಹೇಳ್ಬೇಕು ನಾನು ಇದನ್ನ ಹೇಳ್ತಾ ಇದ್ದೀನಿ ನಿಮ್ಗೆ. ಆತ್ಮ ಅಮರ. ಆ ಹುಡುಗನಲ್ಲಿ ಇರ್ತಕ್ಕಂಥ ಆತ್ಮ ಈ ದೇಹ ಬಿಟ್ಟು ಹೋಗಿದೆ ಅಷ್ಟೇ, ಇನ್ನೊಂದು ದೇಹ ಬರುತ್ತೆ. ಸೊ ಈ ರೀತಿ ಆ ಹುಡುಗಂಗೆ ಏನಿದೆ, ಆ ಹುಡುಗನ ಬಗ್ಗೆ ತಾಯಿಗೆ ಹೇಳಿ ಸಮಜಾಯಿಸಿದ್ರೆ ತಾಯಿಗೆ ಅರ್ಥ ಆಗೋದಿಲ್ಲ, ಹೆಂಡತಿಗೆ. ಎಲ್ಲಾರು ಅಲ್ಲಿ ಬೇರೆ ಸ್ವಲ್ಪ ಜ್ಞಾನ ಇರ್ತಕ್ಕಂಥವ್ರು ಏನಿದ್ರು ಅವ್ರೆಲ್ಲರಿಗೂ ಶಾಕ್ ಆಗುತ್ತೆ. ಎಲ್ಲಾರು ಇವನಿಗೆ ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಇಂತಹ ಒಂದು ನೋಡಿ, ಆ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಾವು ಬಿಹೇವ್ ಮಾಡ್ತೀವಿ ಅದೇ ಅಲ್ಲ ನಮ್ಮ ನಿಜ ಸ್ವರೂಪಕ್ಕೆ ಗೊತ್ತಾಗೋದು. ಇಲ್ಲಾಂದ್ರೆ ಬಾಕಿ ಎಲ್ಲ ಢೋಂಗ್ ಆಯ್ತಾನೆ. ಅವನು ಏನು ಜ್ಞಾನ ಪಡೆದಿದ್ನೋ ಆ ಜ್ಞಾನನ್ನ ಅವನು ಜೀವನದಲ್ಲಿ ಅಳವಡಿಸ್ದ. ಸೊ ನಾನು ಹೇಗೆ ಕ್ವಾಲಿಟೀಸ್ ಆಫ್ ಅ ಸ್ಟೂಡೆಂಟ್ ಅಂತ ಕೊನೆಯದೇನು ಹೇಳಿದೆ ನಾನು, ಪ್ರತಿಯೊಂದು ನಾವು ಕಲ್ತಿದ್ದನ್ನ ಕ್ಷಣ ಕ್ಷಣಕ್ಕೂ ಹೆಜ್ಜೆ ಹೆಜ್ಜೆಗೂ ನಾವು ಅದನ್ನ ಜೀವನದಲ್ಲಿ ಅಳವಡಿಸ್ಬೇಕು. ಸೊ ಅದನ್ನ ಆ ರೈತ ಮಾಡ್ತಾ ಇದ್ದ. ಸೊ ಇಲ್ಲಿ ನಾವು ನಿನ್ನೆ ಎಲ್ಲಿ ಇದ್ವಿ ನಾವು? ಅರ್ಜುನ ಯುದ್ಧ ಭೂಮಿಯಲ್ಲಿದ್ದಾನೆ. ಎಲ್ಲ ತನ್ನ ಗಾಂಡೀವವನ್ನು ಕೆಳಗೆ ಬಿಟ್ಬಿಟ್ಟಿದ್ದಾನೆ. ಮೈ ನಡುಗ್ತಾ ಇದೆ, ಕಾಲು ನಡುಗ್ತಾ ಇದೆ, ಬಾಯಿ ಒಣಗಿದೆ, ತಲೆ ತಿರುಗ್ತಾ ಇದೆ. ಈ ಮಾತು ಹೇಳಿ ಕೊನೆಗೆ ಕೃಷ್ಣ ಪರಮಾತ್ಮಂಗೆ ಹೇಳ್ತಾನೆ, ಶಿಷ್ಯಸ್ಥೋಹಂ
ಶಾದಿಮಾನ್ ತ್ವಂ ಪ್ರಪನ್ನಂ ಅಂತ ಸರೆಂಡರ್ ಆಗ್ತಾನೆ. ನಾನು ನಿನ್ನ ಶಿಷ್ಯ ಅಪ್ಪ, ನಾನು ಇವಾಗ ನೀನು ಏನು ನನಗೆ ಬುದ್ಧಿವಾದ ಹೇಳ್ಕೊಡ್ತೀವಿ ಹೇಳ್ಕೊಡು, ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ ಅಂತ ಕೃಷ್ಣ ಪರಮಾತ್ಮಂಗೆ ಹೇಳಿದ್ಮೇಲೆ ಅವಾಗೆ ಕೃಷ್ಣ ಪರಮಾತ್ಮ ಇನ್ನ ಶ್ರೀ ಭಗವಾನ್ ವಾಚ ಅಂತ ಶುರು ಮಾಡ್ತಾರೆ. ಸೊ ಇದನ್ನ ನಾವು ನಾಳೆ ದಿವಸ ತಗೋಣ. 2ನೇ ಚಾಪ್ಟರು 11ನೇ ಶ್ಲೋಕದಿಂದ ನಾಳೆ ಶುರು ಮಾಡೋಣ. ಪ್ರಶ್ನೆ ಯಾರಿಗಾದ್ರೂ ಇದ್ರೆ ದಯವಿಟ್ಟು ಪ್ರಶ್ನೆ ಕಳಿಸಿ. ನೀವು ಟೈಪ್ ಮಾಡ್ಬೋದು, ಇಲ್ಲಾಂದ್ರೆ ಲೆಫ್ಟ್ ಹ್ಯಾಂಡ್ ಬಾಟಮ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಕ್ವಶನ್ ಮಾರ್ಕ್ ಇದೆಯಲ್ಲ, ಅದು ಒತ್ತಿದ್ರು ನನಗೆ ನೀವು ಡೈರೆಕ್ಟ್ ಆಗಿ ನನ್ನ ಹತ್ರ ಮಾತಾಡ್ಬೋದು. ರಾಜು ಏನಮ್ಮ ಪ್ಲೀಸ್, SW ಅಂದ್ರೆ ಏನಮ್ಮ? ಓಕೆ, I'll do that. ನಾನು Q&A ಆನ್ ಮಾಡಿದ್ದೀನಿ. ನಾಗರಾಜ್ ಹೇಳಮ್ಮ. ನಾನು ಸುಚಿತ್ರ ಮಾತಾಡೋದು. ಹಲೋ, ಹಲೋ. ಇಲ್ಲ, ನಿಮ್ದು ಮಾತು ಕೇಳಿಸ್ತದೆ, ಹೇಳ್ರಿ. ಸರಿ. ಇವಾಗ ನಾವು ಏನನ್ನ ಒಂದು ಚಾಂಟ್ ಮಾಡಬೇಕು ಅನ್ಕೊಂತೀವಿ. ಒಳ್ಳೇದ್ರಿ. ಸಪೋಸ್ ಭಗವದ್ಗೀತಾನೇ ನಾನು ಚಾಂಟ್ ಮಾಡಬೇಕು ಅನ್ಕೊಂತೀನಿ. ರೈಟ್. ಹೌ ಟು ಚಾಂಟ್. ಇವಾಗ ನಾನು ಭಕ್ತಿ ಭಾವನೆಯಿಂದ ಹೇಳ್ಬೇಕಾ, ದೇವ್ರ ಬಗ್ಗೆ ತಿಳ್ಕೊಂತ ಅರ್ಥ ತಿಳ್ಕೊಂತ ಹೇಳ್ಬೇಕಾ, ಇಲ್ಲ ಸಂಸ್ಕೃತ ಬರುತ್ತೆ ಆ ಅರ್ಥಗಳು ನಾನು ಡಿಕ್ಷನರಿ ತೆಗೆದು ನಾನು ಸರ್ಚ್ ಮಾಡ್ಕೊಂಡು ಒಂದೊಂದು ಅರ್ಥ ತಿಳ್ಕೊಂಡು ಮಾಡ್ಬೇಕಾ. ಈ ತರ ಮಾಡೋದ್ರಲ್ಲಿ ನಾನು ಈ ಚಾಂಟಿಂಗ್ ನಾನು 11 ಟೈಮ್ಸ್ ಹೇಳ್ಬೇಕು ಅನ್ಕೊಂಡಿರ್ತೀನಿ. ಆ 11 ಟೈಮ್ಸ್ ಕಂಪ್ಲೀಟ್ ಆಗಲ್ಲ. ಇವಾಗ ನಾನು ಕಲ್ತಿರ್ತೀನಿ, ನಾನು ಕಲಿತ್ರೆ ನನ್ನ ಮಕ್ಕಳು ಕಲಿತಾರೆ, ನನ್ನ ಮೊಮ್ಮಕ್ಕಳು ಕಲಿತಾರೆ. ಇವಾಗ ನಾನೇ ಕಲ್ತಿಲ್ಲ ಅಂದ್ರೆ ಅದು ದೀಪಾಂತರಂ ರಜೇತ್ ಅಂತಂದ್ರೆ ದೀಪದಿಂದ ದೀಪ ಬೆಳಗಬೇಕು. ನಾವು ಮಾಡಿದ್ರೆ ನಾವು ಮುಂದೆ ಪೀಳಿಗೆಗೆ ನಾವು ಲೋಕ ಕಲ್ಯಾಣಾರ್ಥವಾಗಿ ನಾವು ಮುಂದಕ್ಕೆ ಸಾಗಿಸ್ಬೋದು. ಇವಾಗ ನಾವು ಒಂದೊಂದು ಅಕ್ಷರಕ್ಕೆ ಒಂದೊಂದು ಅರ್ಥ ಇದೆ. ಒಂದು ದಿವಸ ನಾವು ಮಾತಾಡಬೇಕು ಒಂದು ಅಕ್ಷರದಲ್ಲೇ, ಓಂ ಅನ್ನೋ ಒಂದು ಅಕ್ಷರದಲ್ಲೇ ನಾವು ಇಡೀ ದಿವಸ ಮಾತಾಡಿದ್ರೂ ಕಮ್ಮಿ ಬರುತ್ತೆ. ಸೊ ಹಿಂಗೆ ಅರ್ಥ ತಿಳ್ಕೊಂಡು ನಾವು ಮಾಡಬೇಕು ಅಂತಂದ್ರೆ ಒಂದು ಒಂದು ಭಗವದ್ಗೀತಾನೇ ನಾವು ಹೇಳಕ್ಕಾಗಲ್ಲ. ಇನ್ನು ಎಷ್ಟೋ ಉಪನಿಷತ್ತುಗಳು ಇದಾವೆ, ಎಷ್ಟು ನಾವು ಕಲಿಯೋದಿದೆ, ಎಷ್ಟು ಉಪನಿಷತ್ತುಗಳು ವೇದಗಳು ಇದಾವೆ. ಅವೆಲ್ಲ ನಮ್ಗೆ ಈ ಜೀವನದಲ್ಲಿ ನಮ್ಗೆ ಸಾಧ್ಯನೇ ಆಗೋದಿಲ್ಲ. ಅವೆಲ್ಲ ಅರ್ಥ ಮಾಡ್ಕೊಂಡು ಮಾಡ್ಬೇಕು ಅಂತ. ಸೊ ನಾವು ನಾವಿವಾಗ ಯಾವ ತರ ಚಾಂಟ್ ಮಾಡ್ಬೇಕು, ಏನು ನನ್ನ ಲೋಕೋದ್ಧಾರಕವಾಗಿ ಹೇಳ್ಬೇಕಾ, ನನ್ನ ಒಳಿತಾಗಿ ನಾನು ಮಾಡ್ಬೇಕಾ, ಭಕ್ತಿಯಿಂದ ಮಾಡ್ಬೇಕಾ, ಛಂದಸ್ಸುಬದ್ಧವಾಗಿ ಮಾಡ್ಬೇಕಾ,
ರಾಗವಾಗಿ ಹೇಳ್ಬೇಕಾ, ಭಗವಂತನ ನಾನು ಭಗವಂತ ಒಂದೇ ಅನ್ನೋ ಥರ ನಾನು ಹೇಳ್ಬೇಕಾ, ಯಾವ ಥರ ಮಾಡಬೇಕು ಈ ಚಾಂಟಿಂಗ್ ಅನ್ನೋದು ಒಂದೇ ನನ್ನ ಪ್ರಶ್ನೆ. ಇಲ್ಲ ಅರ್ಥ ಆಯ್ತ್ರಿ, ಒಳ್ಳೆ ಪ್ರಶ್ನೆ ಇದು. ಇದಕ್ಕೆ ನಾನೊಂದು ಚಿಕ್ಕ ಕತೆ ಹೇಳ್ತೇನೆ. ಮನೆಯಲ್ಲಿ ತಾತ, ನೀವ್ ಹೇಳಿದಾಗೆ ದೀಪನ ಬೆಳಗಿಸ್ಬೇಕು ಅಂತ ಹೇಳಿದ್ರಲ್ಲ, ಮನೆಯಲ್ಲಿ ತಾತ ಇರ್ತಾನೆ, ಅವನಿಗೂ ಮೊಮ್ಮಗ, 8 ವರ್ಷದ ಮೊಮ್ಮಗ ಇರ್ತಾನೆ ಏನ್ರಿ. ನೀವು ಮ್ಯೂಟ್ ಓದ್ರಿ, ಬೇಕಿದ್ರೆ ಅಲ್ಲಿ ಡಿಸ್ಟರ್ಬೆನ್ಸ್ ಬರಂಗಿಲ್ಲ, ನೀವು ಮ್ಯೂಟ್ ಓದ್ಕೊಳ್ರಿ ಏನ್ರಿ. ಸೊ ಆ ಮೊಮ್ಮಗ ಏನಿದೆ, ದಿನಾ ಬೆಳಿಗ್ಗೆ ಈ ತಾತ ಮೊಮ್ಮಗನ ಎಬ್ಸಿ ಭಗವದ್ಗೀತೆ ಓದ್ಸೋದು. ಈತ ಪಾಪ ತಾತ ಅಂದ್ಮೇಲೆ ಪ್ರೀತಿ ಜಾಸ್ತಿ, ತಾತ ಏನ್ ಹೇಳ್ತಾರೋ ಆಯ್ತು ಅಂತೇಳಿ ಕಣ್ಣು ತಿಕ್ಕೊಂಡು ಮಾಡಿ ಕಾಲು ಎಳ್ಕೊಂಡು ಬಂದು ಭಗವದ್ಗೀತೆ ಓದ್ತಾನೆ. ಹೀಗೆ ಸಾಕಷ್ಟು ತಿಂಗಳಾಗತ್ತೆ, 6 ತಿಂಗಳು 8 ತಿಂಗಳು 10 ತಿಂಗಳು ಆಗತ್ತೆ. ಒಂದು ದಿನ ಏನೈತೆ, ಈ ಮಗ ತಾತಂಗೆ ಪ್ರಶ್ನೆ ಕೇಳ್ತಾನೆ, ಏನ್ ತಾತ ನೀನು ಇದನ್ನ ನನ್ನ ಕಡೆ ಓದಿಸ್ತೀಯ, ನನಗೆ ಏನು ಅರ್ಥ ಆಗಂಗೆ ಇಲ್ಲ, ಇದ್ರದ್ದು ಏನು ಉಪಯೋಗ ನನಗೆ ಅಂತ ಹೇಳ್ತಾನೆ. ಆಯ್ತು ಹೇಳಪ್ಪ, ನಿನಗೆ ನಾನು ಇದ್ರ ಅರ್ಥ ಇಷ್ಟು, ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇದ್ರ ಉಪಯೋಗ ಏನ್ ನಾನು ತಿಳಿಸ್ತೀನಿ ಅಂತೇಳಿ, ಒಂದ್ ಕೆಲಸ ಮಾಡು, ಆಮೇಲೆ ಹೇಳ್ತೀನಿ ನನಗೆ. ಅಲ್ಲಿ ಎದುರುಗಡೆ ನದಿ ಇರುತ್ತೆ ಅವ್ರ ಮನೆಯಿಂದ, ಸುಮಾರು ಒಂದು 200 ಹೆಜ್ಜೆಗೆ ನದಿ ಇರುತ್ತೆ. ಆ ನದಿಯಲ್ಲಿ ಹೇಳ್ತಾನೆ, ಇಲ್ಲಿ ನೀನು ಈ ಪುಟ್ಟಿ ತಗೊಂಡೋಗಿ ನೀರ್ ತಗೊಂಡ್ ಬರಪ್ಪ ಅಲ್ಲಿಂದ ಅಂತಾನೆ. ಅಲ್ಲಿ ಯಾವ ಪುಟ್ಟಿ ಕಾಣಿಸುತ್ತೆ, ಅವ್ರು ನೀರ್ ಕಾಯಿಸೋದಕ್ಕಂತ ಏನೊಂದು ಅವ್ರದ್ದು ಹಂಡೆ ಇರುತ್ತೆ, ಅದ್ರ ಬಗ್ಲಿಗೆ ಇದ್ದಲದ ಪುಟ್ಟಿ ಒಂದಿರ್ತೈತೆ. ಆ ಇದ್ದಲ್ ಪುಟ್ಟಿ ತಗೊಂಡೋಗು, ನೀರ್ ತಗೊಂಬ ಅಂತಾರೆ. ಬಿದಿರಿನ ಪುಟ್ಟಿ ಅದು. ಇವನ ಬಿದಿರಿನ ಪುಟ್ಟಿ ತಗೊಂಡೋಗಿ ನೀರ್ ಎತ್ಕೊಂಡು ಬರ್ತಾ ಖಾಲಿ ಆಗೋಗ್ಬಿಡ್ತದೆ. ಅರೆ ಖಾಲಿ ಆಗೋಯ್ತೇನೋ, ಇನ್ನೊಮ್ಮೆ ತಗೊಂಬ ಮರಿ, ಇನ್ನೊಮ್ಮೆ ತಗೊಂಬ, ಬೇಗ ತಗೊಂಬ ಅಂತ ಹೇಳ್ತಾನೆ. ಮತ್ತೆ ಹೋಗ್ತಾನೆ ಮೊಮ್ಮಗ, ಎನರ್ಜಿ ಸಾಕಷ್ಟು ಇರುತ್ತಲ್ಲ ಮಕ್ಕಳಿಗೆ. ಹೋಗ್ತಾನೆ, ಬರ್ತಾ ಮತ್ತೆ ಅದೇ ಆಯ್ತು. 3ನೇ ಸರ್ತಿ, 4ನೇ ಸರ್ತಿ, 6ನೇ ಸರ್ತಿ, 8ನೇ ಸರ್ತಿ ತಾತ ಹೇಳ್ತಾನೆ ಇದ್ದಾನೆ. ಈ ಮೊಮ್ಮಗ ಹೋಗ್ತಾ ಇದ್ದಾನೆ, ತರ್ತಾ ಇದ್ದಾನೆ ನೀರ ಪುಟ್ಟಿಯಲ್ಲಿ, ಬಿದಿರಿನ ಪುಟ್ಟಿಯಲ್ಲಿ. ಕೊನೆಗೆ ತಾತ ಹೇಳ್ತಾನೆ, ನೋಡಪ್ಪ, ನೀನು ಮೊದಲನೇ ಸರ್ತಿ ನೀನು ಈ ಪುಟ್ಟಿ ತಗೊಂಡೋದಾಗ ಹೇಗಿತ್ತು ಈ ಪುಟ್ಟಿ? ಕರ್ರಗಿತ್ತು ಅಂತಂದ. ಮತ್ತೆ ಇವಾಗ ಹೇಗಾಯ್ತು? ಇವಾಗ ಬೆಳ್ಳಗಾಗಿದೆ ಅಂತಂದ. ಯಾಕಾಯ್ತು? ಆ ನೀರಿನಿಂದ ಈ ಸ್ವಚ್ಛ ಆಯ್ತು ಈ ಪುಟ್ಟಿ. ಹಾಗೆಯೇ ಈ ಭಗವದ್ಗೀತೆ ನಿನಗೆ ಅರ್ಥ ಆಗಲಿ ಆಗದೇ ಇರಲಿ, ಅದರಲ್ಲಿ ಶಕ್ತಿ ಇದೆ. ನೀನ್ ಅದನ್ನ ಓದು ಇಲ್ಲ ಕೇಳು, ಅದ್ರದ್ದು ಕೆಲಸ ಏನ್ ಮಾಡ್ಬೇಕು, ಆ ಶುದ್ಧೀಕರಣ, ನಿನ್ ಮನಃಶುದ್ಧಿ ಏನ್ ಮಾಡ್ಬೇಕು ಅದು ಮಾಡೇ ಮಾಡತ್ತೆ. ಅದ್ರ ಕೆಲಸ ಅದು ಮಾಡತ್ತೆ. ಇವಾಗ ಹೇಗೆ ನಮಗೊಂದು ಡಾಕ್ಟ್ರು ನಮಗೊಂದು ಗುಳಿಗೆ ಕೊಡ್ತಾರನ್ರಿ, ಆ ಗುಳಿಗಿದ್ ನಮ್ಗೇನ್ ಅದ್ರ ಹೆಸರು ಗೊತ್ತಿರಂಗಿಲ್ಲ ಸರಿಯಾಗಿ. ಆ ಗುಳಿಗೆ ಯಾವಾಗ ಹಾಕಬೇಕಂತ ಹೇಳ್ತಾರೆ, ಊಟ ಆದ್ಮೇಲೆ ನೀವು ಹಾಕೊಳ್ರಿ ಅಂದ್ರೆ ಅಷ್ಟೇ ಗೊತ್ತು ನಮಗೆ. ಹಾಕೊಂಡ ತಕ್ಷಣ ಅದು ಯಾವ ರೀತಿ ಹೋಗಿ ಒಳಗಡೆ ಅದೇನ್ ಕೆಲಸ ಮಾಡ್ಬೇಕು, ಮಾಡ್ತಾ ಇಲ್ಲ ಅದು. ಸೊ ಅದೇ ರೀತಿ ಇದಕ್ಕೆಲ್ಲ, ಈ ಶ್ಲೋಕಗಳಿಗೆ ಇದಕ್ಕೆಲ್ಲ ಅದೇ ಶಕ್ತಿ ಇರುತ್ತೆ. ಒಂದ್ ಸ್ಟೆಪ್ ಮೇಲ್ಗಡೆ, ಅಂದ್ರೆ ನಿಮ್ಗೆ ಏನು ಗೊತ್ತಿಲ್ಲದೆ ಇದನ್ನ ಕೇಳಿ, ಇಲ್ಲ ಇದನ್ನ ನೀವು ಉಚ್ಚಾರ ಮಾಡ್ರಿ, ನಿಮಗೆ ಅದರಲ್ಲಿ ಖಡಾಖಂಡಿತವಾಗಿ ನಿಮಗೆ ಅದನ್ನ ಮನಃಶುದ್ಧಿ ಆಗತ್ತೆ. ಹೆಚ್ಚಾಗಿ ನಮಗ್ ಬೇಕಾಗಿದ್ದು ಮನಃಶುದ್ಧಿನೇ. ಇವಾಗ ಮನಃಶುದ್ಧಿ ಆಯ್ತು ಅಂದ್ರೆ ನಾವ್ ಇದೇನೆಲ್ಲ ಮಾತು ಹೇಳ್ತಾ ಇದೀವಲ್ಲ, ಇದೆಲ್ಲ ತಲೆಗೆ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ಅರ್ಥ ಆಗಂಗಿಲ್ಲ ಬೇಗ. ಒಂದು ಹೆಜ್ಜೆ ಮೇಲೆ ಇದ್ರದ್ದು ಏನಾದ್ರೂ ನಮಗೆ ಅರ್ಥ ಗೊತ್ತಾಯ್ತು, ಆ ಅರ್ಥನ ನೀವು ತಿಳ್ಕೊಂಡು ನೀವು ಹೇಳ್ತಾ ಹೋದ್ರೆ ಇನ್ನಷ್ಟು ಅದು ಬೇಗ ಕೆಲಸ ಮಾಡುತ್ತೆ ನಿಮಗೆ. ಆಮೇಲೆ ಅದನ್ನ ಧ್ಯಾನ ರೀತಿಯಿಂದ ನೀವು ಆ ಪರಮಾತ್ಮನ ನಮ್ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಮಾಡಿದ್ರು ಕೂಡ ಅದನ್ನು ನಿಮಗೆ ಅತ್ಯಂತ ಬೆನಿಫಿಟ್ ಇದೆ. ಇದು ಮುಂದೆ ಧ್ಯಾನ ಯೋಗದಲ್ಲಿ ಇದೆಲ್ಲ ಕೃಷ್ಣ ಪರಮಾತ್ಮ ಹೇಳಿದಾನೆ, ಯಾವ್ಯಾವ ರೀತಿ ಧ್ಯಾನ ಮಾಡ್ಬೋದು ಅಂತೇಳಿ ಅದು ಹೇಳಿದಾನ್ರಿ. ಅವಾಗ ಡೀಟೇಲ್ ಆಗಿ ಇದನ್ನ ನಾವು ಮಾತಾಡೋಣ. ಅರ್ಥ ಆಯ್ತಾ? ಮತ್ತೇನಾದ್ರೂ ಕ್ವೆಶನ್ ಇದ್ರೆ ಹೇಳ್ರಿ. ನೆಕ್ಸ್ಟ್ ಕ್ವೆಶನ್ ಕೇಳ್ರಿ ಯಾರ್ದಾತಿದ್ರೆ. ನಾಗರಾಜ್, ನೀನೇ ಮ್ಯೂಟ್ ಡಿಸ್ಕನೆಕ್ಟ್ ಮಾಡ್ಬೇಕಮ್ಮ. I think you have to press on that mute button.
ಅಕ್ಷತಾ ಹೇಳಮ್ಮ. ನಾನು ಇಲ್ಲಿ ಶ್ರೀತೇಜ. ಓ ಹೇಳಮ್ಮ ತೇಜ. ಆ, ಇಲ್ಲ ನಾನು ಅದೇ ನೀನ್ ಹೇಳೋದ್ ಕೇಳ್ತಿದ್ದೆ. ಹ್ಮ್ ಅಂಡ್ ಮೀನ್ವೆಲ್ ಇವಾಗ ಏನೋ ಓದ್ತಾ ಇದ್ದೆ. ಹಾ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಒಂದು ಸ್ಮಾಲ್ ಪಾರ್ಟ್ ಅದ್ರಲ್ಲಿ ಅರ್ಥ ಆಗಿರ್ಲಿಲ್ಲ. ಯಾವ್ದ್ರದ್ದು? ಇಟ್ ವಾಸ್ ಸಮಥಿಂಗ್ ರಿಗಾರ್ಡಿಂಗ್ ಗ್ರೀನ್ ಶೋ ಆಪ್ಷನ್. ನಿನಗೆ ಗೊತ್ತಿರುತ್ತೆ. ಗ್ರೀನ್ ಶೋ ಆಪ್ಷನ್? ಹಾ, IPO ಅಲ್ಲಿ ಗ್ರೀನ್ ಶೋ ಆಪ್ಷನ್ ಅಂತ ಇರುತ್ತೆ, ಅದ್ರ ಬಗ್ಗೆ ಓದ್ತಾ ಇದ್ದೆ. ಹ್ಮ್ had I continued without understanding what it was, ಹಾ ನನಗೆ ಮುಂದೆ ಎಲ್ಲ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಇವಾಗ ನೀನ್ ಹೇಳೋ ತರ ಏನಿದೆ ಅಂತಂದ್ರೆ, ಅರ್ಥ ಆಗ್ಲಿ ಬಿಡ್ಲಿ ಏನಾಗುತ್ತೋ ಇಲ್ಲಿ, ದೇರ್ ಇಸ್ ಸಮ್ ಕೈಂಡ್ ಆಫ್ ವೈಬ್ರೇಷನ್ ವಿಚ್ ವಿಲ್ ಹೆಲ್ಪ್ ಯು ಅಂತ ಹೇಳ್ತಾ ಇದೆಯಾ? See, but there is a disclaimer. This will be applicable only for the spiritual text, because ಅದರಲ್ಲಿ ಸೌಂಡ್ ಸಿಲೆಬಲ್ ಅಲ್ಲಿ ಆಮೇಲೆ ಆ ಮಂತ್ರದಲ್ಲೇನೆ ಆ ಶಕ್ತಿ ಇದೆ. ಸೊ ಯು ಕೆನಾಟ್ ಯೂಸ್ ದಿಸ್ ಫಾರ್ ಸೆಕ್ಯುಲರ್ ಮ್ಯಾಟರ್ಸ್, ದಟ್ ಈಸ್ ಫಾರ್ ಯುವರ್ ವರ್ಲ್ಡ್ಲಿ ಬಿಹೇವಿಯರ್ ಆಸ್ಪೆಕ್ಟ್ಸ್ ಗೆ ಅದಕ್ಕೆ ಬರೋದಿಲ್ಲ. There you have to use your mind and intelligence. Ille you don't have to use your mind and intelligence for sacred text. You have to just drop your mind and go with your consciousness. ಕರೆಕ್ಟ್ ನಾ. ಬಟ್ ಇವಾಗ ಓಂ ಅಂತ ಹೇಳ್ತಾರಲ್ಲ, ಓಂ ಅಲ್ಲಿ ತುಂಬಾ ಶಕ್ತಿ ಇದೆ ಅಂತಾರೆ. ಅಂಡ್ ಸಿಗ್ನಿಫಿಕೆನ್ಸ್ ಬಿಹೈಂಡ್ ಇಟ್ ಇಸ್ ಬೇಸಿಕ್ಲಿ ಯೂನಿವರ್ಸಲ್ ಅದೇ ಸೌಂಡ್ ಇರೋದು. ಸ್ಪೇಸ್ ಅಲ್ಲಿ ಸೌಂಡ್ ಬರುತ್ತೆ. It is good enough. This ಇಲ್ಲಿ ಇದರಲ್ಲಿ even today in Barcelona, Spain ಅಲ್ಲಿ one of the government hospitals ಅಲ್ಲಿ they started this exercise about 18 years back. Om chanting and Mahamrita japa. They tested on 50 patients who were chanting and 50 who were not chanting. And they saw tremendous improvement in the 50 patients who were chanting Om and Mahamrita japa. ಇವತ್ತಿ ಕೂಡ 18 years ಆಯ್ತು. ನೋ, ಐ ಬಿಲೀವ್ ಇನ್ ದಟ್ ಕಾನ್ಸೆಪ್ಟ್. ಓಂ ಅನ್ನೋದ್ರಲ್ಲಿ ಓಕೆ ಅದ್ರ ಪವರ್ ಇರ್ಬೋದು ಅಂತ ಐ ಬಿಲೀವ್. ಬಟ್ ದ ಥಿಂಗ್ ಇಸ್, ನನ್ನ ಕ್ವಶನ್ ಇನ್ನೂ ಕಂಪ್ಲೀಟ್ ಆಗಿರ್ಲಿಲ್ಲ. ಓಕೆ, ಭಗವದ್ಗೀತಾ ಅಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಕಂಟೆಂಟ್. ಎಸ್, ಇವಾಗ ನೀನೇನ್ ಹೇಳ್ದೆ, ನಂದು ವರ್ಲ್ಡ್ಲಿ ಇದ್ರಲ್ಲಿ ಬೇರೆ, ಇದ್ರ ಆಮೇಲೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಬೇರೆ ಅಂತ ಹೇಳ್ದೆ. ಓಕೆ, ಕುಡ್ ಬಿ. ಬಟ್ Bhagavad-gita has so many things to learn, including a diet plan also is there in that book. Perfect. If it was so much involved with the content, how can I only concentrate on just listening to it? There has to be something that has to go into my brains, that has to comprehend something from that. Absolutely. So illi you say it is not just about listening alla. There is a 3-step process to absolve any matter: Shravana, Manana and Nididhyasana. First is Shravana. You have heard from me. Okay. Second level is Manana, where you churn the understanding. You start create whatever doubts are there in your mind, you get through those doubts. You make that as an experience in yourself. So for that, whatever doubt is there, you will get doubts at every stage. Keep on taking those doubts forward. And the third stage is Nididhyasana, where you are established with that truth. In deep meditation, you say, yes, I am that. You visualize that, you get completely focused on that. That is a 3-step process. So only listening makes no sense. And as I say, this has to be learned from the right person. See, like for example, business management, there are so many schools who teach business management, right from Stanford University to Shivaji University in Maharashtra. Or Harvard University to any other remote university. Teaching process alli, class alli discuss. So you have to learn from the right people, and you have to understand it to the core. Not even one question should remain as a doubt in your mind. You will be fully convinced that what is said. It took me several years to understand. You know, as I learned, I was actually meditating and manana aasta itte. Then it was kind of it. Okay, ma, have I answered your question? Yeah, pretty much. Okay. No, feel free. I can, if you still have doubts, I'm always there to answer. I'll go to the next question. Okay.
ಹಲೋ. ನಾನು ಒಂದು ಪಾಯಿಂಟ್ ಹೇಳ ಇದ್ರು ರಿಲೇಟೆಡ್ ವಾಟ್ ಐ ಅಂಡರ್ಸ್ಟ್ಯಾಂಡ್ ಅಬೌಟ್ ಇಟ್. ಹೇಳಮ್ಮ. Okay, so basically we have as humans a lot of filters that we have. The filters, we have so many filters which creates a lot of blockage. So as we keep hearing, as we keep chanting, and we get familiarized for each of those content. So layer by layer, filter by filter, we keep removing it, and then it becomes more clear, and then one day we become so unique, like God and human, we are together another. Absolutely. So we'll be one. Yes. So as you rightly said, by chanting, lot of vibrations which is there. The mantras or any of these words are created with so much of mathematical calculations within it, which emit kind of an energy. So usually chanting has to be done, it has to be chanted loudly so that the person can feel the vibration. It should not be chanted in the mantrali helkondange irbaardu usually. Yeah. So But it has even if you say within your mind, it has an impact. If you say loudly, it has an impact. So both have all these methods have different degrees. Different percentage. Degrees in percentage. That is different. Right, Amma. Okay, next question. Why do we chant 3 times? Shanti, Shanti and Shanti. Once is enough. Why do we chant 3 times? So there is a specific reason for this. Adhyatmika, Adi Daivika and Adi Bhautika. These are 3 parameters. One is the problems which are created by nature. The second is the problems which are created by the people around me. And the third level is the problems which are created by my own self, which is like I'm not well, I'm not feeling too good. So these are my own personal problems. The next level is where situation, there is heavy rain, or externally there is not a safe weather. So on these lines, this is the second level. Third level is which is where there are people around you who come and disturb you. You want to go somewhere and somebody comes and disturbs you. Okay. ನೀವು ಕ್ವೆಶನ್ ಕೇಳಿದ ತಕ್ಷಣ ಸ್ವಲ್ಪ ಮ್ಯೂಟ್ ಪ್ರೆಸ್ ಮಾಡಿ, ಬಿಕಾಸ್ ವಾಟ್ ದ ಅದರ್ಸ್ ಆರ್ ಸೇಯಿಂಗ್ ಇಸ್ ದೇ ಆರ್ ನಾಟ್ ಏಬಲ್ ಟು ಹಿಯರ್ ಪ್ರಾಪರ್ಲಿ. ಸೊ ದಟ್ ಈಸ್ ದ ರೀಸನ್ ಟು eradicate all the 3 levels of problems, Adi Daivika, Adi Bhautika and Adhyatmika. We say Shanti, Shanti, Shanti. Okay, Satnayana. Thank you for the feedback. Okay, now I think there are no more questions. We'll end the session here. Om Purnamada Purnamidam Purnat Purnamudachyate Purnasya Purnamadaya Purnamevavashishyate. Om Shanti Shanti Shanti. Hari Om Tat Sat.
ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಹೇ ಪರಮಾತ್ಮ, ನಿನ್ನ ಮಾಯಾಶಕ್ತಿಯಿಂದ ನಮಗೆ ನಮ್ಮ ನಿಜ ಸ್ವರೂಪ ಗೊತ್ತಾಗದೆ ನಾವು ಒದ್ದಾಡ್ತಾ ಇದ್ದೀವಿ. ನಿನ್ನ ಕರುಣೆ ನಮ್ಮ ಮೇಲೆ ಇರಲಿ. ಈ ನಿನ್ನ ಆತ್ಮಜ್ಞಾನದ ವಾಕ್ಯದಿಂದ, ಶ್ಲೋಕದಿಂದ ನನಗೆ ಸಂಪೂರ್ಣ ಜ್ಞಾನೋದಯ ಆಗಲಿ. ಮತ್ತೆ ನಾನು ಭವಸಾಗರವನ್ನು ಪಾರ್ ಮಾಡೋಕೆ ಶಕ್ತಿ ಕೊಡು ಪರಮಾತ್ಮ. ಓಂ ತತ್ಸತ್. ಶ್ರೀಕೃಷ್ಣ ಅರ್ಪಣಮಸ್ತು. Okay, I'll be signing off. See you all tomorrow. Namaskara. Hari Om.